ರಾಷ್ಟ್ರೋತ್ಥಾನ ಸಾಹಿತ್ಯದ ಆಶಯ, ಆದ ಮತ್ತು ಆಗಬೇಕಾದ ಕೃಷಿಯ ಕುರಿತು ಚರ್ಚಿಸಲಿದ್ದೇವೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಅನ್ನೋದು ಎಲ್ಲ ದೇಶಕ್ಕೂ ಬೇಕಾಗಿರೋದು. ಜಗತ್ತಿನಲ್ಲಿರುವಂಥದ್ದು ರಾಷ್ಟ್ರ ಅಂದ್ರೆ ಭಾರತ ಒಂದೇ, ಮಿಕ್ಕಿದ್ದನ್ನೆಲ್ಲ ನಾವು ದೇಶಗಳು ಅಂತ ಕರಿತೀವಿ. ನೀವು ಎಷ್ಟು ವರ್ಷದಿಂದ ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಓದ್ತಿದ್ದೀರಾ ಗುರುಜಿ? ಪುಟ್ಟ ಮಗುವಿಂದ ಓದ್ತಾ ಇದ್ದೀನಿ. ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯ ಸ್ಥಾಪಿತವಾದಾಗ ಅದಕ್ಕೆ ಒಂದು ಉದ್ದೇಶ ಅಂತ ಇರುತ್ತಲ್ಲ ಗುರುಜಿ? ಕನ್ನಡದ ಪರ ಇರೋರು ಭಾರತದ ವಿರುದ್ಧವಾಗಿರ್ತಾರೆ, ಭಾರತದ ವಿರುದ್ಧವಾಗಿರೋರು ಕನ್ನಡದ ಪರವಾಗಿರ್ತಾರೆ. ರಾಷ್ಟ್ರೋತ್ಥಾನ ಅದೊಂದು ಸುಳ್ಳು ಮಾಡಿತು. ಈಗ ರಣವೀಳ್ಯನೇ ಮೊದಲನೇ ಪುಸ್ತಕ ಆಗಿ ಯಾಕೆ ಹೋಗ್ಬೇಕಿತ್ತು? ಬೇರೆ ಪುಸ್ತಕಗಳು ಯಾಕಿಲ್ಲ? ಅಂದ್ರೆ ಯುದ್ಧಕ್ಕೆ ಸಾಹಿತ್ಯದ ಮೂಲಕ ಉತ್ತರ. ಒಂದು ತಮಾಷೆ ಹೇಳಬೇಕು ಮಕ್ಕಳೇ, ಅಂದ್ರೆ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಯಾರು ಆಟೋದಲ್ಲಿ ಬಂದ್ರೆ ಸಾಹಿತ್ಯ ಪರಿಷತ್ತಿಗೆ ಬಿಡು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಿಡೋ ಬದಲು ಆಟೋನ ಚಾಮರಾಜಪೇಟೆ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಬಿಡ್ತಾ ಇದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ರಾಷ್ಟ್ರೋತ್ಥಾನ ತಂದಿರೋದು ಈ ಪುಸ್ತಕ. ಸಮಾಜ ಚಿಕಿತ್ಸಕ ಅಂಬೇಡ್ಕರ್ ಭಾರತ ಭಾರತಿ ಮಾಲಿಕೆಯನ್ನ ಆರಂಭ ಮಾಡಬೇಕಾದ್ರೆ ಆ ಕಾಲದಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಇದ್ದಂಥ ಮಧ್ವರಾವ್ ಅನ್ನೋರ ಪಾತ್ರ ಬಹಳ ದೊಡ್ಡದು. BKS ವರ್ಮಾ ಮತ್ತು ಶ್ರೀ ಅನ್ನುವಂಥ ಕಲಾವಿದರು ಅದಕ್ಕೆ ಚಿತ್ರಗಳನ್ನು ಬರೆದ್ರು. ನಾನು ಕೈ ಬರಹದಲ್ಲಿ ಬರೆದಂಥ ಮ್ಯಾನುಸ್ಕ್ರಿಪ್ಟ್ಗಳನ್ನು ನಾನೇ ನೋಡಿದ್ದೀನಿ ರಾಷ್ಟ್ರೋತ್ಥಾನದಲ್ಲಿ. ಅದನ್ನು ತಿದ್ದಿದ್ರು. ಚಿಕ್ಕ ಓದುಗರು, ಪುಟಾಣಿ ಓದುಗರು, ನಿಮ್ಮ ವಯಸ್ಸಿನ ಓದುಗರಿಗೆ ಆ ಶಬ್ದಗಳು ಕಷ್ಟ, ಅದನ್ನು ತಿದ್ದಬೇಕು, ಸರಿ ಮಾಡಬೇಕು. ತಿದ್ದಿದ್ರೆ ಲೇಖಕರಿಗೆ ಸಿಟ್ಟು ಬರುತ್ತೆ. ಉತ್ಥಾನ ಮಾಸಪತ್ರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿದೆ? ಅವನ ಬಗ್ಗೆ ಕನ್ನಡದಲ್ಲಿ ಮೊತ್ತ ಮೊದಲು ಲೇಖನ ಪ್ರಕಟ ಆಗಿದ್ದೇ ಉತ್ಥಾನದಲ್ಲಿ. SR ರಾಮಸ್ವಾಮಿ ಅವರು ಅದರಲ್ಲಿ ಅಗ್ರಗಣ್ಯರು. ಆ ಕೆಲಸವನ್ನ ಅವರು ಉದ್ದಕ್ಕೂ ಮಾಡಿದ್ರು. DVG ಅವರ ನೇರ ಶಿಷ್ಯರು ಅವರು. ಇದುವರೆಗೂ ಮಾಡಿರೋ ಕೆಲಸ ದೊಡ್ಡದು, ಮಾಡಬೇಕಾದ ಕೆಲಸ ಇನ್ನೂ ಸಾಕಷ್ಟು ಬಾಕಿ ಇದೆ. ಹರಿ ಓಂ, ನಮಸ್ತೆ ಎಲ್ಲರಿಗೂ. ಇಂದಿನ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ರಾಷ್ಟ್ರೋತ್ಥಾನದ 60 ವರ್ಷಗಳ ಪಯಣವನ್ನು ಸಂಭ್ರಮಿಸಲು ಒಂದು ವಿಶೇಷ ಸಂದರ್ಶನವನ್ನು ಆಯೋಜಿಸಿದ್ದೇವೆ. 6 ದಶಕಗಳಿಂದ ನಮ್ಮ ರಾಷ್ಟ್ರೋತ್ಥಾನವು ಸಾಹಿತ್ಯ, ಸಮಾಜ, ಶಿಕ್ಷಣ ಹಾಗೂ ಇತರ ಪ್ರಕಲ್ಪಗಳಲ್ಲಿ ತನ್ನ ಅದ್ಭುತವಾದ ಸಾಧನೆಗಳು ಹಾಗೂ ಅವಿಸ್ಮರಣೀಯ ಸೇವೆಗಳನ್ನು ನಡೆಸುತ್ತಾ ಬಂದಿದೆ. ಇದು ಅನೇಕ ನಾಗರಿಕರಿಗೆ ಪ್ರೇರಣೆಯಾಗಿದೆ. ಇಂದು ನಾವು ತನ್ನ ಕಾರ್ಯಚಟುವಟಿಕೆಗಳಿಂದ ಜನಮನ್ನಣೆ, ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆದಿರುವ ರಾಷ್ಟ್ರೋತ್ಥಾನ ಸಾಹಿತ್ಯದ ಆಶಯ, ಆದ ಮತ್ತು ಆಗಬೇಕಾದ ಕೃಷಿಯ ಕುರಿತು ಚರ್ಚಿಸಲಿದ್ದೇವೆ. ಈ ಚರ್ಚೆಗೆ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಶ್ರೀಯುತ ಡಾಕ್ಟರ್ GV ಹರೀಶ್ ಗುರೂಜಿಯವರು. ನಮಸ್ತೆ ಗುರೂಜಿ. ಇವರು ವಿದ್ವಾಂಸರು, ಲೇಖಕರು ಮತ್ತು ಸಾಹಿತ್ಯ ವಿಮರ್ಶಕರಾಗಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ವೈವಿಧ್ಯಮಯ ಅಧ್ಯಯನ ಮತ್ತು ವಿಚಾರಪೂರ್ಣ ಬರವಣಿಗೆಯಿಂದ ಒಂದು ವಿಶೇಷ ಸ್ಥಾನವನ್ನು ಗಳಿಸಿದ್ದಾರೆ. ನಮಸ್ತೆ ಗುರೂಜಿ, ನಿಮಗೆ ಈ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಗುರುಜಿ, ಈಗ ನಾವು ರಾಷ್ಟ್ರೋತ್ಥಾನ ಸಾಹಿತ್ಯ ಅಂತ ಕೇಳ್ತಾನೆ ಬಂದಿದ್ದೀವಿ. ಈ ರಾಷ್ಟ್ರೋತ್ಥಾನ ಸಾಹಿತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗುರುಜಿ? ರಾಷ್ಟ್ರೋತ್ಥಾನ ಸಾಹಿತ್ಯ ಅನ್ನೋದು ಎಲ್ಲ ದೇಶಕ್ಕೂ ಬೇಕಾಗಿರೋದು. ಜಗತ್ತಿನಲ್ಲಿರುವಂಥದ್ದು ರಾಷ್ಟ್ರ ಅಂದರೆ ಭಾರತ ಒಂದೇ, ಮಿಕ್ಕಿದ್ದನ್ನೆಲ್ಲ ನಾವು ದೇಶಗಳು ಅಂತ ಕರಿತೀವಿ. ಸಾಹಿತ್ಯದ ಕೊಡುಗೆ ಏನಕ್ಕೆ ಮಹತ್ವ ಅಂದರೆ ಅದರಿಂದ ಜನಗಳ ಹೃದಯದ ವಿಕಾಸ ಆಗುತ್ತೆ, ನಾಡಿನ ಬಗ್ಗೆ ಪ್ರೀತಿ ಬೆಳೆಯುತ್ತೆ, ಗೌರವ ಬೆಳೆಯುತ್ತೆ, ಇತಿಹಾಸದ ಸರಿಯಾದಂಥ ಪಾಠ ಅಥವಾ ಬೋಧನೆ ಬರವಣಿಗೆ ಮೂಲಕ ಆಗುತ್ತೆ. ಅಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ರಾಷ್ಟ್ರೋತ್ಥಾನ ಸಾಹಿತ್ಯ ಅಂತ ಕರೀತಾರೆ. ಕರ್ನಾಟಕದಲ್ಲಿ 1965ನೇ ಇಸ್ವಿನಲ್ಲಿ ಈ ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಶುರು ಮಾಡಲಾಯಿತು. ಬೆಂಗಳೂರಿನ ಚಾಮರಾಜಪೇಟೆ ಅಥವಾ ಕೆಂಪೇಗೌಡ ನಗರದಲ್ಲಿ. ಈ ರಾಷ್ಟ್ರೋತ್ಥಾನ ಸಾಹಿತ್ಯದ ಬಗ್ಗೆ ನನ್ನ ಅನಿಸಿಕೆ ಏನು ಅಂದರೆ, ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬೇಂದ್ರೆಯವರಾಗ್ಬೋದು, ಕುವೆಂಪು, ಮಾಸ್ತಿಯವರು, ಆಲೂರು ವೆಂಕಟರಾಯರು, ಇವರೆಲ್ಲ ದೇಶಕ್ಕೆ ಸಂಬಂಧಪಟ್ಟಂಥ ಬರವಣಿಗೆಗಳನ್ನು ಮಾಡ್ತಾಯಿದ್ರು. ಅಂದರೆ ನಾಡಿನ ಅಭಿಮಾನವನ್ನು ಮೂಡಿಸುವಂಥ ಕಥೆ, ಕಾದಂಬರಿಗಳು, ಲಾವಣಿಗಳು ಅಥವಾ ಬೇರೆ ರೀತಿಯ ಸಾಹಿತ್ಯ ಸಂಶೋಧನೆ ಮಾಡ್ತಾಯಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಇದು ಜಾಸ್ತಿ ಆಗಬೇಕಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಶೈಕ್ಷಣಿಕ ಪಾಲಿಸಿಗಳೆಲ್ಲ ವಿದೇಶಿ ಮುಖ ಆಯಿತು. ಹೆಚ್ಚು ಸೆಕ್ಯುಲರ್ ಅಥವಾ ವಿದೇಶಿ ಮುಖ, ಸೆಕ್ಯುಲರ್ ಅನ್ನೋಕ್ಕಿಂತ ವಿದೇಶಿ ಮುಖ ಆದ್ದರಿಂದ ನಿಜವಾದ ಒಂದು ಇತಿಹಾಸ, ಸಂಸ್ಕೃತಿಯ ಪಾಠ ಜನಗಳಿಗೆ ಸಾಹಿತ್ಯದಲ್ಲಿ ಸಿಗ್ತಾ ಇರಲಿಲ್ಲ, ಪಠ್ಯಪುಸ್ತಕದಲ್ಲಿ ಸಿಗ್ತಾ ಇರಲಿಲ್ಲ. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಯುನಿಸ್ಟ್ ವಿಚಾರವನ್ನು ಒಪ್ಪುವಂಥ ಪ್ರಗತಿಶೀಲ ಚಳುವಳಿ ಮತ್ತು ವಿದೇಶಿ ಸಾಹಿತ್ಯವನ್ನು ಒಪ್ಪುವಂಥ ನವ್ಯ ಚಳುವಳಿ ಬಂತು. ಆ ಸಂದರ್ಭದಲ್ಲಿ ನಿಜವಾದ ಒಂದು ಭಾರತೀಯ ಸಾಹಿತ್ಯದ ಕೊರತೆ ಕರ್ನಾಟಕದಲ್ಲಿ ಇತ್ತು. ಅಂದರೆ ಯಾವ ಕೆಲಸವನ್ನು ಗಳಗನಾಥರು ಅಥವಾ ದೀಪಾ ಕಾಳೆಯವರು, ಆಲೂರು ವೆಂಕಟರಾಯರು, ಬೇಂದ್ರೆಯವರು ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದರು, ತಿತಾಶರ್ಮರು, ಆ ಕೆಲಸಕ್ಕೊಂದು ಗ್ಯಾಪ್ ಆಗಿತ್ತು. ಆ ಗ್ಯಾಪನ್ನು ತುಂಬಿಸುವ ಕೆಲಸವನ್ನು ರಾಷ್ಟ್ರೋತ್ಥಾನ ತನ್ನ ಆರಂಭದಲ್ಲಿ ಶುರು ಮಾಡ್ತು. ಒಂದು ತಮಾಷೆ ಹೇಳಬೇಕು ಮಕ್ಕಳೇ, ಅಂದರೆ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಯಾರು ಆಟೋದಲ್ಲಿ ಬಂದರೆ ಸಾಹಿತ್ಯ ಪರಿಷತ್ತಿಗೆ ಬಿಡು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಿಡೋ ಬದಲು ಆಟೋನ ಚಾಮರಾಜಪೇಟೆ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಬಿಡ್ತಾ ಇದ್ರು. ಇದು ಸಾಹಿತ್ಯ ಪರಿಷತ್ತು ಅನ್ನೋ ಮಟ್ಟಕ್ಕೆ ಇದಕ್ಕೆ ಹೆಸರು ಬಂದ್ಬಿಟ್ಟು.
ಹಾಗಾಗಿ ರಾಷ್ಟ್ರೋತ್ಥಾನ ಆ ಕಾಲದಲ್ಲಿ ಇದ್ದಂತಹ ಒಂದು ರಾಷ್ಟ್ರೀಯ ಸಾಹಿತ್ಯದ ಕೊರತೆಯನ್ನು ತುಂಬಿತು. ಇದು ನನ್ನದು ದೃಷ್ಟಿಕೋನ. ನೀವು ಎಷ್ಟು ವರ್ಷದಿಂದ ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ಓದ್ತಿದ್ದೀರಾ ಗುರುಜಿ? ಪುಟ್ಟ ಮಗುವಿಂದ ಓದ್ತಾ ಇದ್ದೀನಿ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮೂರು ಹಾಸನದ ರಾಮಕೃಷ್ಣ ವಿದ್ಯಾಲಯದಲ್ಲಿ ನಾನು ಓದಿದ್ದು. ಅಲ್ಲಿ ನಮಗೆ ಲೈಬ್ರರಿ ಪೀರಿಯಡ್ ಇರುತ್ತಲ್ಲ, ಆವಾಗೆಲ್ಲ ನಮಗೆ ಭಾರತ ಪುಸ್ತಕ ಕೊಡ್ತಾ ಇದ್ರು. ಪುಟ್ಟ ನೀವು ಓದಿರ್ತೀರ. ಭಾರತ ಪುಸ್ತಕವನ್ನು ಓದ್ತಿದ್ವಿ. ಆಮೇಲೆ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಭಜನೆ ಇರ್ತಿತ್ತು. ಆವಾಗ ಒಬ್ಬೊಬ್ಬರು ಮಹಾಪುರುಷರ ಬಗ್ಗೆ ನಾವೆಲ್ಲ ವಿದ್ಯಾರ್ಥಿಗಳು, ನೀವು ಹೇಗೆ ಈಗ ಸ್ಟೂಡೆಂಟ್ಸು ಹಾಗೆ ನಾವು ಮಾತಾಡಬೇಕಾಗಿತ್ತು. ಮಾತಾಡೋಕ್ಕೆ ನಮಗೆ ಸಾಮಗ್ರಿ ಮೆಟೀರಿಯಲ್ ಸಿಗ್ತಾ ಇದ್ದಿದ್ದೇನೆ ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ. ಅದನ್ನು ನಾವು ಕಂಠಪಾಠ ಮಾಡಿಕೊಂಡು ಹೋಗಿ ಹೇಳ್ತಾ ಇದ್ವಿ. ಹೀಗೆ ಚಿಕ್ಕ ವಯಸ್ಸಿನಿಂದ ಅಂದರೆ ಹೆಚ್ಚು ಕಡಿಮೆ ನನ್ನ ಪ್ರೈಮರಿ ಶಾಲೆಯಿಂದ ನಾನು ರಾಷ್ಟ್ರೋತ್ಥಾನದ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಗುರುಜಿ, ರಾಷ್ಟ್ರೋತ್ಥಾನ ಸಾಹಿತ್ಯ ಸ್ಥಾಪಿತವಾದಾಗ ಅದಕ್ಕೆ ಒಂದು ಉದ್ದೇಶ ಅಂತ ಇರುತ್ತಲ್ಲ ಗುರುಜಿ, ಅದನ್ನ 2 ಮಾತುಗಳಲ್ಲಿ ಹೇಳಿ. ಸಮಾಜ ಮತ್ತು ರಾಷ್ಟ್ರದ ಉನ್ನತಿಗೆ ಸಂಬಂಧಪಟ್ಟಂತ ಬರವಣಿಗೆ ಹೆಚ್ಚು ಬರಬೇಕು. ವ್ಯಕ್ತಿಗಳ ಒಂದು ಪಾಸಿಟಿವ್ ಆದ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಬರಬೇಕು. ಭಾರತೀಯ ಸಂಸ್ಕೃತಿಯ ಹಿರಿಮೆ ಗರಿಮೆಗಳನ್ನ ಸಾರುವಂತ ಪುಸ್ತಕಗಳು ಬರಬೇಕು. ಉದಾಹರಣೆಗೆ ನೋಡಿ, ಅಷ್ಟೊತ್ತಿಗೆ ರಾಷ್ಟ್ರೋತ್ಥಾನ ಮಾಡಿದಂತ ಪ್ರಾರಂಭದ ಪುಸ್ತಕ ಬಂದು ರಣವೀಳ್ಯ ಬಂತು ವಾರ್ ಟೈಮ್ನಲ್ಲಿ. ಅದಾದ್ಮೇಲೆ ಕನ್ನಡದ ಕಡುಗಲಿಗಳು ಅನ್ನೋ ಪುಸ್ತಕವನ್ನ ಶಿವರಾಮ ಉನ್ನೂರು ಬರೆದರು. ಇಲ್ಲಿ ಕರ್ನಾಟಕವನ್ನು ಆಳಿದಂತಹ ಅಮೋಘ ವರ್ಷ ನೃಪತುಂಗ, ಎಚ್ಚಮ್ಮ ನಾಯಕ, ವಿಜಯನಗರದ ಬುಕ್ಕ, ಒನಕೆ ಓಬವ್ವ, ರಣಧೀರ ಕಂಠೀರವ, ಅಪರಂಪಾರ ಮತ್ತು ನರಗೊಂದದ ಬಾಬಾ ಸಾಹೇಬ, ಇವ್ರ ಬಗ್ಗೆ ಎಲ್ಲ ಲೇಖನಗಳನ್ನ ಕೊಟ್ಟರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕನ್ನಡದ ಪರ ಇರೋರು ಭಾರತದ ವಿರುದ್ಧವಾಗಿರ್ತಾರೆ, ಭಾರತದ ವಿರುದ್ಧವಾಗಿರೋರು ಕನ್ನಡದ ಪರವಾಗಿರ್ತಾರೆ ಅನ್ನುವಂಥ ಒಂದು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅನ್ನುವ ಸಂಘರ್ಷ ಇವತ್ತು ವೈಚಾರಿಕ ಕ್ಷೇತ್ರದಲ್ಲಿ ಬಿತ್ತಲಾಗಿದೆ. ರಾಷ್ಟ್ರೋತ್ಥಾನ ಅದೊಂದು ಸುಳ್ಳು ಮಾಡಿತು. ಅಂದರೆ ಪ್ರಾದೇಶಿಕವಾದಂಥ ಕನ್ನಡ ಮತ್ತು ರಾಷ್ಟ್ರೀಯ ವಿಚಾರ ಇವೆರಡು ಒಟ್ಟೊಟ್ಟಿಗೆ ಹೋಗಬಹುದು. ಅಂದರೆ ನಮ್ಮ ಕನ್ನಡ ಪ್ರೀತಿ ನಮ್ಮ ಭಾರತ ಪ್ರೀತಿಗೆ ವಿರುದ್ಧವಲ್ಲ ಅನ್ನುವುದನ್ನು ತೋರಿಸ್ಕೊಡುವಂಥ ಒಂದು ಸಾರ್ಥಕವಾದ ಪುಸ್ತಕ ರಾಷ್ಟ್ರೋತ್ಥಾನದ ಮಾಲಿಕೆಯಲ್ಲಿ ಬಂದಂಥ ಕನ್ನಡದ ಕಡುಗಲಿಗಳು. ಇದು ರಾಷ್ಟ್ರೋತ್ಥಾನ ಯಾವ ದಿಕ್ಕಿನಲ್ಲಿ ಹೋಯಿತು ಅನ್ನೋದಕ್ಕೆ ಈ ಪುಸ್ತಕವೇ ಒಂದು ಒಳ್ಳೆ ಸಾಕ್ಷಿ. ಗುರುಜಿ, ಈಗ ನೀವು ಹೇಳಿದ್ರಿ ರಣವೀಳ್ಯ ಮೊದಲನೇ ಪುಸ್ತಕ ಅಂತ ಹೇಳಿದ್ರಿ. ಈಗ ರಣವೀಳ್ಯನೇ ಮೊದಲನೇ ಪುಸ್ತಕ ಆಗಿ ಯಾಕೆ ಹೋಗ್ಬೇಕಿತ್ತು? ಬೇರೆ ಪುಸ್ತಕಗಳು ಯಾಕಿಲ್ಲ? ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಆಗಿತ್ತು. ದಾಳಿನಲ್ಲಿ ನಮ್ಮ ಯೋಧರು ಹೋಗಿ ಗಡಿಗಳಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನ ಸೋಲಿಸಿದ್ರು. ಆ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ವಿಚಾರವನ್ನು ಕುರಿತು ಬರೆಯುವ ಪರಿಸ್ಥಿತಿ ಕನ್ನಡದ ಮುಖ್ಯವಾಹಿನಿಯ ಸಾಹಿತಿಗಳಲ್ಲಿ ಹೊಟ್ಟೋಗಿತ್ತು. ಯಾರನ್ನ ನೀವು ಪ್ರಮುಖ ಸಾಹಿತಿಗಳು ಅಂತ ಸ್ಕೂಲಲ್ಲಿ ಓದ್ತೀರಾ, ಅವ್ರು ಯಾರು ಈ ವಿಷಯದ ಬಗ್ಗೆ ಬರೆಯೋ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ರಾಷ್ಟ್ರೋತ್ಥಾನ ಅದನ್ನು ರಣವೀಳ್ಯ ಎತ್ಕೊಳ್ತು. ರಣವೀಳ್ಯ ಅಂತ ಗೊತ್ತಾ ನಿಮಗೆ? ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾರು ಎಲೆಡ್ಕೆ ತಗೊಳ್ತೀರಾ ಅಂತ, ಅದಕ್ಕೆ ರಣವೀಳ್ಯ ಅಂತ ಕರೀತಾರೆ. ವೀಳ್ಯ ಅಂದರೆ ಅದು ವಿಳ್ಯದೆಲೆ. ಯುದ್ಧಕ್ಕೆ ಹೋಗುವಂಥ ನಾವು ಸಾಹಿತ್ಯದಲ್ಲಿ ದೇಶಭಕ್ತಿಗೆ ಸಂಬಂಧಪಟ್ಟ ಸಾಹಿತ್ಯದ ಒಂದು ವಿಳ್ಯದೆಲೆ ತಗೊಂಡ್ಬಿಟ್ಟು ನಾವು ಯುದ್ಧವನ್ನು ಮುಂದುವರಿಸ್ತೀವಿ. ಯಾವ ಯುದ್ಧವನ್ನು? ವೈಚಾರಿಕ ಯುದ್ಧವನ್ನು. ಆ ಕೆಲಸಕ್ಕೋಸ್ಕರ ರಣವೀಳ್ಯ ಅಂತ ಶಿವರಾಮ ಅವರು ಬರೆದಂಥ ಪುಸ್ತಕ ಅದು ಮೊದಲನೇ ಪುಸ್ತಕ ರಾಷ್ಟ್ರೋತ್ಥಾನದ್ದು. ಅಂದರೆ ಯುದ್ಧಕ್ಕೆ ಸಾಹಿತ್ಯದ ಮೂಲಕ ಉತ್ತರ. ನಮ್ಮ ಪರಾಕ್ರಮಿ ಯೋಧರು ಹೇಗೆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು ಅನ್ನುವ ಕಥೆಯನ್ನು ರಣವೀಳ್ಯದಲ್ಲಿ ಹೇಳಿದ್ದಾರೆ. ಮೇಜರ್ ಸೋಮನಾಥ್ ಅವ್ರ ಕಥೆಯಿಂದ ಶುರುವಾಗುತ್ತೆ. ಗುರುಜಿ, ಈಗ ರಾಷ್ಟ್ರೋತ್ಥಾನ ಹಲವು ಪುಸ್ತಕಗಳನ್ನ ಪ್ರಕಟಿಸಿದೆ. ಅದರಲ್ಲಿ ನಿಮಗೆ ಯಾವ್ದಾದ್ರು 5 ಇಷ್ಟವಾದ ಪ್ರಕಟಗಳನ್ನ ಹೇಳ್ಬೋದು? 5 ಇಷ್ಟವಾದ ಇಷ್ಟೊಂದು ಇಟ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲ ಪುಸ್ತಕನೂ ಇಷ್ಟನೇ, ಹೇಳೋದು ಕಷ್ಟ. ಒಂದು ನನಗೆ ಶಿವರಾಮ ಅವರು ಬರೆದಿರೋ ಆತ್ಮಾಹುತಿ ಇಷ್ಟ, ಸಾವರ್ಕರ್ ಅವ್ರ ಬಗ್ಗೆ. ಇನ್ನೊಂದು ಭುಗಿಲು ಪುಸ್ತಕ ಇಷ್ಟ ನನಗೆ, ಅದು ಎಮರ್ಜೆನ್ಸಿಗೆ ಸಂಬಂಧಪಟ್ಟಿದ್ದು. ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂಥ ಚಂದ್ರಶೇಖರ್ ಆಜಾದಿಗೆ ಸಂಬಂಧಪಟ್ಟಂಥ ಅಜೇಯ ಪುಸ್ತಕ ಇದೆ. ಇದು ನನಗೆ ಬಹಳ ಇಷ್ಟವಾದಂಥ ಪುಸ್ತಕ. ಆಮೇಲೆ ಇದು ನಿಮ್ಮಂಥ ವಿದ್ಯಾರ್ಥಿಗಳು ನೋಡಬೇಕಾದ್ದು, ಭಾರತ ಜಪಾನ್ನಲ್ಲಿ, ಕಾಂಬೋಡಿಯಾದಲ್ಲಿ, ಬೇರೆ ಬೇರೆ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಹೆಜ್ಜೆ ಗುರುತುಗಳು ಏನು ಅನ್ನೋದನ್ನ ಈ ಪುಸ್ತಕ ಹೇಳುತ್ತೆ. ಗಡಿಯಾಚೆಯ ಗುಡಿಗಳು. ಇದು ರಾಷ್ಟ್ರೋತ್ಥಾನ ಅವಾಗ ಏನು ಮಾಡ್ತಿತ್ತು ಮಕ್ಕಳೇ ಅಂದರೆ, 3 ದಿವಸ ಅಥವಾ 5 ದಿವಸ ಭಾರತದ ಮಟ್ಟದ ಒಬ್ಬ ದೊಡ್ಡ ವಿದ್ವಾಂಸರನ್ನ ರಾಷ್ಟ್ರೋತ್ಥಾನಕ್ಕೆ ಕರೆಸ್ತಾ ಇದ್ರು. ಅಂದರೆ ಇಲ್ಲಿ ಕೆಂಪೇಗೌಡ ನಗರ ಬಿಲ್ಡಿಂಗ್ಗೆ ಕರೆಸ್ತಾ ಇದ್ರು. ಅವರು 3 ದಿವಸ ಅಲ್ಲಿ ಉಪನ್ಯಾಸ ಕೊಡ್ತಾ ಇದ್ರು. ಆ ಉಪನ್ಯಾಸ ಆಮೇಲೆ ಬರವಣಿಗೆ ರೂಪದಲ್ಲಿ ಬರ್ತಾ ಇತ್ತು. ಆ ಥರ ಬಹಳ ವಿಶ್ವಪ್ರಸಿದ್ಧರಾದಂಥ ಒಬ್ಬ ಸಂಸ್ಕೃತಿಯ ಲೇಖಕರು ಡಾಕ್ಟರ್ ಲೋಕೇಶ್ ಚಂದ್ರ ಅವರು ವಿದೇಶಗಳಲ್ಲಿ, ಇಂಡೋನೇಷ್ಯಾದಲ್ಲಿ, ಥೈಲ್ಯಾಂಡಲ್ಲಿ, ಜಪಾನ್ನಲ್ಲಿ, ಟಿಬೆಟ್ನಲ್ಲಿ ಹಿಂದೂ ಸಂಸ್ಕೃತಿ ಹೇಗೆ ಪ್ರಭಾವ ಬೀರ್ತು ಅನ್ನೋದನ್ನು ಉಪನ್ಯಾಸ ಮಾಡಿದರು.
ಇದು ಗಡಿಯಾಚೆ ಗುಡಿಗಳು ತುಂಬ ನನಗೆ ಇಷ್ಟವಾದಂಥ ಪುಸ್ತಕ. ಅದೇ ಥರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ರಾಷ್ಟ್ರೋತ್ಥಾನ ತಂದಿರೋದು ಈ ಪುಸ್ತಕ, ಸಮಾಜ ಚಿಕಿತ್ಸಕ ಅಂಬೇಡ್ಕರ್. ಇದು ಚಂದ್ರಶೇಖರ್ ಭಂಡಾರಿ ಮತ್ತು ಎಸ್ ಆರ್ ರಾಮಸ್ವಾಮಿ ಅವರು. ಇದು ನನಗೆ ಬಹಳ ಇಷ್ಟವಾದ್ದು. ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ ಕುರಿತಂತಹ ಅದ್ಭುತವಾದಂಥ ಒಂದು ಕಾದಂಬರಿ ರೂಪದ ಬರವಣಿಗೆ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಅಜೇಯ, ರಾಷ್ಟ್ರೋತ್ಥಾನದ ಪ್ರಕಟಣೆಗಳಲ್ಲಿ ತುಂಬ ಪ್ರಸಿದ್ಧವಾದ ಪುಸ್ತಕ. ರಾಷ್ಟ್ರೋತ್ಥಾನ ಕನ್ನಡ ಸಾಹಿತ್ಯ ಅಥವಾ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಅದರ ಪ್ರಾರಂಭದ ಪ್ರಕಟಣೆಗಳಲ್ಲಿ ಒಂದು ಶಿವರಾಮ ಅವರು ಬರೆದಿರುವ ಕನ್ನಡದ ಕಡುಗಲಿಗಳು. ಕೊನೆಯದಾಗಿ ಅವಾಗ ಉಪನ್ಯಾಸ ಹೇಳಿದ್ನಲ್ಲ, ನಮ್ಮ ನಾಡಿನಲ್ಲಿ ಬಂದಂಥ ಬಹಳ ದೊಡ್ಡ ಸ್ವದೇಶಿ ಚಿಂತಕರು ಧರ್ಮಪಾಲ್ ಬರೆದಿರುವಂಥ ಈ ಪುಸ್ತಕದಲ್ಲಿ ಬ್ರಿಟಿಷ್ನವ್ರು ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಇದ್ದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಳೆಯದಲ್ಲ, ಬ್ರಿಟಿಷ್ ಕಾಲದ್ದು, 17-18ನೇ ಶತಮಾನದ್ದು. ಅಂದರೆ ಸರ್ಜರಿ ಹೇಗಾಗ್ತಾ ಇತ್ತು, ಪ್ಲಾಸ್ಟಿಕ್ ಸರ್ಜರಿ ಹೇಗಾಗ್ತಿತ್ತು, ಆಮೇಲೆ ಲೋಹಶಾಸ್ತ್ರ, ಮೆಟಲರ್ಜಿ ಏನಿತ್ತು, ಈ ವಿಷಯಗಳ ಬಗ್ಗೆ ಇದರೊಳಗೆ ತುಂಬ ಉತ್ತಮವಾದಂಥ ಒಳನೋಟಗಳನ್ನು ಬೀರಿರುವಂಥ ಉಪನ್ಯಾಸ ಮಾಲಿಕೆಯ ಬರಹ ರೂಪ. ಇದು ನನಗೆ ಹೇಳ್ಬೋದಾ, ತುಂಬ ಪುಸ್ತಕ ಇದೆ. 5 ನನಗೆ ಇಷ್ಟವಾದಂಥ ಪುಸ್ತಕಗಳು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗುರುಜಿ? ಚಿಕ್ಕ ಹುಡುಗ ಇದ್ದಾಗ ನಾನೇ ಅದನ್ನು ಓದ್ತಾ ಇದ್ದೆ ಅಂತ. ಭಾರತಿ ತುಂಬ ಒಳ್ಳೆಯದಮ್ಮ. ಯಾಕೆ ಅಂತ ಹೇಳಿದ್ರೆ, ಒಂದು ಗಾತ್ರದಲ್ಲಿ ಚಿಕ್ಕದು, ಅಂದರೆ ಓದ್ಬೋದು, ಅಕ್ಷರಗಳು ದಪ್ಪ ಇದೆ. ಆಮೇಲೆ ಹಿಂದೆ ಬಂದ ಮಾಲಿಕೆಯಲ್ಲಿ 3 ಚಿತ್ರ ಇರ್ತಿತ್ತು. ಮಧ್ಯಪುಟ ಇರುತ್ತಲ್ಲ, ಮಧ್ಯಪುಟಕ್ಕೆ ಪಿನ್ ಹಾಕಿರ್ತಾರೆ. ಪಿನ್ ಹಿಂಗೆ ತೆಗೆದ್ರೆ ಆ ಕಡೆ ಈ ಕಡೆ ಚಿತ್ರ ಪೂರ್ತಿ, ಮುಂಚೆ ಒಂದು ಚಿತ್ರ, ಪಿನ್ನಿನ ಆಚೆಗೆ ಒಂದು ಚಿತ್ರ. ಇದರಿಂದ ಏನಾಗುತ್ತೆ, ಓದೋರಿಗೆ ತುಂಬ ಪುಟಗಳನ್ನು ಓದಿದ್ದೀವಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಮಕ್ಕಳಿಗೆಲ್ಲ ಜಾಸ್ತಿ ಪೇಜ್ ಓದಿದ್ದೀವಿ ಅಂತ ಧೈರ್ಯ ಬರಬೇಕು. ದಪ್ಪ ಅಕ್ಷರ ಇರೋದ್ರಿಂದ ಬೇಗ ಓದ್ಬೋದು. ಮತ್ತು ಪುಟ್ಟ ವಾಕ್ಯಗಳು. ಭಾರತಿ ಮಾಲಿಕೆಯನ್ನು ಆರಂಭ ಮಾಡಬೇಕಾದ್ರೆ ಆ ಕಾಲದಲ್ಲಿ ರಾಷ್ಟ್ರೋತ್ಥಾನದಲ್ಲಿದ್ದಂಥ ಸಂಘದ ಹಿರಿಯರಲ್ಲಿ ಮಧ್ವರಾವ್ ಅನ್ನೋರ ಪಾತ್ರ ಬಹಳ ದೊಡ್ಡದು. ಅದಾದಮೇಲೆ ಮೈಚಾ ಜಯದೇವರು ಉಳಿದಂಥ ಹಿರಿಯರು ಆ ಕೆಲಸ ಮಾಡಿದರು. BK ಸ್ವರ್ಮ ಮತ್ತು ಶ್ರೀ ಅನ್ನುವಂಥ ಕಲಾವಿದರು ಅದಕ್ಕೆ ಚಿತ್ರಗಳನ್ನು ಬರೆದರು. ಮತ್ತು ಆ ಮಾಲಿಕೆಯಲ್ಲಿ 500ಕ್ಕಿಂತ ಹೆಚ್ಚು ಪುಸ್ತಕಗಳು ಬಂತು, ಆ ಪುಟ್ಟ ಪುಸ್ತಕಗಳು. ಮೊದಲನೇ ಪುಸ್ತಕ ವಾಲ್ಮೀಕಿ ಬಗ್ಗೆ, ನಮ್ಮ ದೇಶದ ಮೊದಲನೇ ಕವಿ ಆದಿಕವಿ ವಾಲ್ಮೀಕಿ. ಕೊನೆಯ ಪುಸ್ತಕ ಜಯಪ್ರಕಾಶ್ ನಾರಾಯಣ್, ನಮ್ಮ ದೇಶದ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬಂತು. JPಯಿಂದ ವಾಲ್ಮೀಕಿಯವರೆಗೆ ಅಂತಾರೆ ಇನ್ನೊಂದು ಸಣ್ಣ ಪುಸ್ತಕ ರಾಷ್ಟ್ರೋತ್ಥಾನದವ್ರು ತೊಗೊಂಡು ಬಂದರು. ಆ ಪುಸ್ತಕ ಯಾಕೆ ಮುಖ್ಯ ಆಯಿತು ಅಂದರೆ, ಒಂದು ಮಕ್ಕಳಿಗೋಸ್ಕರ ಬಂದಂಥ ಪುಸ್ತಕ. ಅದನ್ನು ಬರೆದವ್ರು ಯಾರು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆ ಮಾಲಿಕೆಯಲ್ಲಿ ಕುಮಾರವ್ಯಾಸ ಪುಸ್ತಕ ಬರೆದವ್ರು ಯಾರು ಗೊತ್ತಾ? ಊಹೆ ಮಾಡ್ತೀರಾ ನೀವು? ಕುಮಾರವ್ಯಾಸನ ಪುಸ್ತಕ ಬರೆದವರು ದರಾ ಬೇಂದ್ರೆಯವರು ಬರೆದರು. ಪಂಪ, ಕನ್ನಡದ ಆದಿಕವಿ ಪಂಪ, ಅವನ ಬಗ್ಗೆ ಯಾರು ಬರೆದ್ರು ಗೊತ್ತಾ? GS ಶಿವರುದ್ರಪ್ಪನವ್ರು ಬರೆದರು. ಅಂದರೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಭೀಮನ ಬಗ್ಗೆ ಪುಸ್ತಕ ಬರೆದವರು NS ಲಕ್ಷ್ಮೀನಾರಾಯಣ ಭಟ್ಟ. ಯಾರನ್ನು ನೀವು ಕನ್ನಡದಲ್ಲಿ ತುಂಬ ಪ್ರಸಿದ್ಧ ಸಾಹಿತಿಗಳು ಅಂತ ಕರಿತೀರಾ, ಅವರುಗಳು ಬರೆದ್ರು. ಹಾಗೆಯೇ ಶಿವಾಜಿಯ ಬಗ್ಗೆ ಹೋವೆ ಶೇಷಾದ್ರಿಯವರು ಬರೆದ್ರು. ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಪ್ರಸಿದ್ಧ ಗಾಂಧಿವಾದಿಗಳಾದ ತೀತಾ ಶರ್ಮರು ಪುಸ್ತಕ ಬರೆದ್ರು. ಚಂದ್ರಶೇಖರ ಆಜಾದ್ ಬಗ್ಗೆ ಬಾಬು ಕೃಷ್ಣಮೂರ್ತಿಯವರು ಪುಸ್ತಕ ಬರೆದ್ರು. ಹೀಗೆ ತುಂಬ ಪ್ರಸಿದ್ಧ ಲೇಖಕರು ಮಕ್ಕಳಿಗೋಸ್ಕರ ಸರಳವಾದ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದ್ರು. ಇದರಿಂದ ಓದೋರ್ಗೆ ಏನನ್ಸುತ್ತೆ, ಬೇಂದ್ರೆಯವ್ರು ಬರೆದಿದ್ದಾರೆ, ಶಿವರುದ್ರಪ್ಪನವ್ರು ಬರೆದಿದ್ದಾರೆ. ಅಂದರೆ ನಮ್ಮ ನಾಡಿನ ಪಾಠಗಳಲ್ಲಿ ಯಾರ ಹೆಸರು ಬರುತ್ತೆ ಟೆಕ್ಸ್ಟ್ ಬುಕ್ನಲ್ಲಿ, ಅವರೆಲ್ಲ ಈ ಭಾರತಿ ಪುಸ್ತಕದಲ್ಲಿ ಭಾಗವಹಿಸಿದ್ರು. ಇದು ಇದರ ಏನು ಬಹಳ ದೊಡ್ಡ ಯಶಸ್ಸು ಏನು ಅಂದರೆ, ಕನ್ನಡದ ಮುಖ್ಯ ಸಾಹಿತಿಗಳೆಲ್ಲ, ಬಹುತೇಕ ಸಾಹಿತಿಗಳು ರಾಷ್ಟ್ರೋತ್ಥಾನದ ಈ ಮಾಲಿಕೆಗೋಸ್ಕರ ಬರೆದು ಕೊಟ್ಟರು. ಎರಡನೇದು, ಇದು ಊರುಗಳಲ್ಲಿ ಬಿಡುಗಡೆ ಆಯಿತು, ಅನೇಕ ಊರುಗಳಲ್ಲಿ ಬಿಡುಗಡೆ ಆಯಿತು. ಪೇರೆಂಟ್ಸು, ಪೋಷಕರು ಮಕ್ಕಳಿಗೆ ಒಂದು ಗಿಫ್ಟ್ ಥರ ಒಂದು ಕೊಡುಗೆ ಕೊಡಬೇಕಂದ್ರೆ ರಾಷ್ಟ್ರೋತ್ಥಾನದ ಪುಸ್ತಕಗಳನ್ನು ಕೊಡಬೇಕು ಅಂಥೇಳಿ ಮಾಡಿದ್ರು. ಇದು ಒಂದು ದೊಡ್ಡ ಒಂದು ಸಾಹಿತ್ಯದ ಚಳುವಳಿ, ಸಾಹಿತ್ಯದ ಒಂದು ಆಂದೋಲನವನ್ನು ಉಂಟು ಮಾಡಿದ್ದು ಭಾರತಿ ಮಕ್ಕಳ ಪುಸ್ತಕ ಮಾಲಿಕೆ. ಮತ್ತು ಆ ಪುಸ್ತಕದ ಕೊನೆಯಲ್ಲಿ ನೀವು ನೋಡಿದರೆ ನೆನಪಿರುತ್ತೆ, ಭಾರತದ್ದೊಂದು ಭೂಪಟ ಇದೆ. ಭಾರತದ ಎಲ್ಲ ದೊಡ್ಡ ಮಹಾಪುರುಷರ ಚಿತ್ರಗಳನ್ನು ಕೊಟ್ಟರು. ಅಂದರೆ ಆ ಕಾಲದಲ್ಲಿ ಸಮಾಜದಲ್ಲಿ ಆದರ್ಶ ಹೋಗ್ತಾ ಇತ್ತು. ಅಂದರೆ ಆಧುನಿಕವಾದ ಚಿತ್ರಗೀತೆಗಳು, ಆಧುನಿಕವಾದ ಸಿನಿಮಾ, ಮೋಜು ಮಸ್ತಿ, ಇದು ಹೆಚ್ಚು ಶಿಕ್ಷಕರನ್ನು ಪ್ರಭಾವಿಸ್ತಾ ಹೋಗುವ ಕಾಲದಲ್ಲಿ ಅವರಿಗೆ ಒಂದು ಹೊಸದಾಗಿರುವ ಒಂದು ದೇಶಭಕ್ತಿಯ ಒಂದು ಬೆಳಕನ್ನು, ದೇಶಭಕ್ತಿಯ ಒಂದು ಕಾವನ್ನು ಕೊಟ್ಟಂಥ ಕೆಲಸ ಮಾಡಿತು. ಮತ್ತು ಈ ಮಾಲಿಕೆಯೆಲ್ಲ ಬಂದಾಗ ರಾಷ್ಟ್ರಕವಿ ಕುವೆಂಪು ಅಂತವ್ರು ಇದಕ್ಕೆ ಆಶೀರ್ವಾದ ಮಾಡಿದರು.
ಅಂದರೆ ದೊಡ್ಡ ದೊಡ್ಡ ಸಾಹಿತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ರಾಷ್ಟ್ರೋತ್ಥಾನದ ಈ ಭಾರತ ಭಾರತಿ ಮಾಲಿಕೆಯಲ್ಲಿ. ಮುಂದೆ ಕರ್ನಾಟಕದ ಅನೇಕ ಫೇಮಸ್ ಪುಸ್ತಕದ ಅಂಗಡಿಯವರು ಇದೇ ಮಾಲಿಕೆಯನ್ನು ಅನುಸರಿಸಿ ಅಥವಾ ಅನುಕರಿಸಿ ಅವ್ರದ್ದು ಮಾಲಿಕೆಗಳನ್ನು ತಗೊಂಡು ಬಂದರು. ಬಟ್ ಇದಕ್ಕೆ ಐಡಿಯಾ ಕೊಟ್ಟಿದ್ದೇನೆಂದರೆ 48 ಪುಟ ಇರಬೇಕು, ದಪ್ಪ ಅಕ್ಷರ ಇರಬೇಕು, 3 ಚಿತ್ರ ಇರಬೇಕು, ಬೇಗ ಓದಿ ಮುಗಿಬೇಕು, ಸರಳವಾದ ಭಾಷೆಯಲ್ಲಿ ಇರಬೇಕು, ಮತ್ತು ಅದರ ಹಿಂದೆ ಒಂದು ಆದರ್ಶ, ಏನಾದ್ರು ಒಂದು ಸಂದೇಶ ಕೊಡಬೇಕು ಅನ್ನುವುದೆಲ್ಲವನ್ನು ಸೇರಿದ್ರು. ಮರಿದಲೇ ಹೇಳಬೇಕಾದ್ದೇನೆಂದರೆ ಈ ಯೋಜನೆಯ ಪ್ರಧಾನ ಸಂಪಾದಕರು ನಮ್ಮ ನಾಡಿನ ಪ್ರಸಿದ್ಧ ವಿಮರ್ಶಕರಾದ ಪ್ರೊಫೆಸರ್, ಇವತ್ತು ಅವರು ಇಲ್ಲ, ದಿವಂಗತ ಎಲ್ಲೇ ಶೇಷಗಿರಿ ರಾಯರು. ಪ್ರತಿಯೊಂದು ಮ್ಯಾನುಸ್ಕ್ರಿಪ್ಟನ್ನು ಓದಿದ್ರು. ನಾನು ಕೈ ಬರಹದಲ್ಲಿ ಬರೆದಂಥ ಮ್ಯಾನುಸ್ಕ್ರಿಪ್ಟ್ಗಳನ್ನು ನಾನೇ ನೋಡಿದ್ದೀನಿ ರಾಷ್ಟ್ರೋತ್ಥಾನದಲ್ಲಿ. ತುಂಬ ಕಷ್ಟ ಅದನ್ನು ತಿದ್ದಿದ್ರು. ಯಾಕೆಂದರೆ ದೊಡ್ಡವರಿಗೆ ಬರ್ಕೊಟ್ಟಿರ್ತಾರೆ. ಚಿಕ್ಕ ಓದುಗರು, ಪುಟಾಣಿ ಓದುಗರು, ನಿಮ್ಮ ವಯಸ್ಸಿನ ಓದುಗರಿಗೆ ಆ ಶಬ್ದಗಳು ಕಷ್ಟ. ಅದನ್ನು ತಿದ್ದಬೇಕು, ಸರಿ ಮಾಡಬೇಕು. ತಿದ್ದಿದ್ರೆ ಲೇಖಕರಿಗೆ ಸಿಟ್ಟು ಬರುತ್ತೆ. ದೊಡ್ಡ ಲೇಖಕರಿಗೆ ತಿದ್ದಿದ್ರೆ ಸಿಟ್ಟು ಬರುತ್ತೆ. ಅವ್ರಿಗೆ ಸಿಟ್ಟು ಬರದಂತೆ ಅವರನ್ನು ಸಂಭಾಳಿಸ್ಕೊಂಡು ಆ ಎಡಿಟಿಂಗ್ ಕೆಲಸ ಮಾಡಿದ್ರಲ್ಲ, ಇಟ್ಸ್ ಅ ಮ್ಯಾಸಿವ್ ಎಡಿಟಿಂಗ್. ಅಂದರೆ ಬಹಳ ಅತಿ ಹೆಚ್ಚು ಅದನ್ನು ಎಡಿಟ್ ಮಾಡಿ ಮಕ್ಕಳಿಗೆ ಸುಲಭವಾಗುವಂತೆ ಕೊಟ್ಟಂಥ ಕೀರ್ತಿ ಎಲ್ಲೇ ಶೇಷಗಿರಿರಾಯರಿಗೆ ಸಲ್ಲುತ್ತೆ. ಅದನ್ನು ಪ್ರಕಟ ಮಾಡಿದ ಕೀರ್ತಿ ರಾಷ್ಟ್ರೋತ್ಥಾನಕ್ಕೆ ಸಲ್ಲುತ್ತೆ. ಕೃಷಿಯಾಗೆ ಭಾರತಿ ಥರನೇ ಈಗ ಈಗಿನ ಕಾಲ ಮಕ್ಕಳಿಗೆ ಯಾವ್ದಾದ್ರು ಹೊಸ ಥರದ ಬುಕ್ಸ್ನ ನೀವು ಪ್ರಕಟಿಸಿದರೆ ಸಜೆಸ್ಟ್ ಮಾಡ್ಬೋದು? ಇಲ್ಲ, ಮಾಡಬೇಕು. ಅದನ್ನು ರಾಷ್ಟ್ರೋತ್ಥಾನ ಇನ್ನೊಂದು ಸೀರೀಸ್ ಮಾಡಿದ್ರು. ಆ ಸೀರೀಸ್ಗಿಂತ ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಸೀರೀಸ್ ಹೆಚ್ಚು ಪರಿಣಾಮಕಾರಿಯಾಗಿತ್ತು. ಯಾಕೆಂದರೆ ಅದಕ್ಕೆ ಎಡಿಟಿಂಗು ಆ ಮಟ್ಟಕ್ಕೆ ಚೆನ್ನಾಗಾಗಿತ್ತು. ಇವತ್ತು ನಾನು ರಾಷ್ಟ್ರೋತ್ಥಾನದವ್ರಿಗೆ ಅಥವಾ ಆ ರೀತಿ ಬೇರೆ ದೇಶಭಕ್ತಿಯ ಸಂಘಟನೆಯ ಪ್ರಕಾಶಕರಿಗೆ ನಾನು ಸಜೆಸ್ಟ್ ಮಾಡೋದು, ಜಪಾನ್ನಲ್ಲಿ ಇವತ್ತು ಒಂದು ರೀತಿ ಗ್ರಾಫಿಕ್ ನಾವೆಲ್ಸ್ ಬರ್ತಾ ಇದೆ. ಜಪಾನ್ನಲ್ಲಿ ಬರುವಂಥ ನೀವೆಲ್ಲ ನೋಡಿರ್ಬೋದು, ಗ್ರಾಫಿಕ್ ನಾವೆಲ್ಸ್ ಅಂತ ಬರುತ್ತೆ. ಅದೇ ಥರ ನಿಮಗೆ ಡಿಲ್ಬರ್ಟ್ ಅಂತ, ಅದೇ ಥರ ಬೇರೆ ಬೇರೆ ಕಾಮಿಕ್ಸ್ ಬರುತ್ತೆ. ಹಿಂದಿನ ಥರ ಕಾಮಿಕ್ಸ್ ಅಲ್ಲ, ಅದು ಹೆಚ್ಚು ಯೋಚನೆ ಮಾಡೋದಕ್ಕೆ ಹಚ್ಚುವಂಥ ರೀತಿಯ ಕಾಮಿಕ್ಸ್ ಇದೆ. ಅದು ಇವತ್ತಿನ ಟ್ರೆಂಡ್. ಜಪಾನ್ನಲ್ಲಿ ಬುದ್ಧ ಅನ್ನೋ ಹೆಸರಿನಲ್ಲೇ ಒಂದು 10 ಸಂಪುಟಗಳಲ್ಲಿ ಒಂದು ಕಾಮಿಕ್ಸ್ ಪುಸ್ತಕ ಬಂತು. ಅಂದರೆ ಅದು ಮಾಡೋದಕ್ಕೆ ನಿಮಗೆ ಸ್ಕೆಚ್ ಮಾಡಬೇಕಾಗತ್ತೆ. ಅಂದರೆ ಪೆನ್ಸಿಲ್ ಸ್ಕೆಚ್ಚು, ಆರ್ಟ್ ಮಾಡೋರು ಕಡಿಮೆ ಸಿಗ್ತಾ ಇದ್ದಾರೆ ನಮ್ಮಲ್ಲಿ. ಅದನ್ನು ಇಟ್ಕೊಂಡು ಏನಾದ್ರು ರಾಷ್ಟ್ರೋತ್ಥಾನದವ್ರು ಮುಂದಿನ ದಿನಗಳಲ್ಲಿ ಗ್ರಾಫಿಕ್ ನಾವೆಲ್ಗಳು ಅಥವಾ ಸ್ಕೆಚ್ಗಳು ಜಾಸ್ತಿ ಇರುವಂಥ, ವಿಚಾರವೂ ಇರುವಂಥ ಹೊಸ ಟಾಪಿಕ್ಗಳನ್ನು ತೊಗೊಂಡು ಮಾಡಿದ್ರೆ ಒಂದು ಉಪಯೋಗ. ಎರಡನೇದು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದರ ಪೇಯ್ಡ್ ವರ್ಷನ್ ತೊಗೊಂಡ್ರೆ ನನಗೆ ತಿಳಿದಿರುವಂತೆ ಆ ಚಿತ್ರಗಳ ಮೇಲೆ ಅವರು ಕಂಟ್ರೋಲ್ ಇಟ್ಕೋಬಹುದು. ಇಟ್ಕೊಂಡು ಮಾಡಿದ್ರೆ ಮೋಸ್ಟ್ಲಿ ಆಧುನಿಕ ಕಾಲದ ನಿಮ್ಮಂಥ ಓದುಗರಿಗೆ ಅದು ಹೆಚ್ಚು ಮುಟ್ಟತ್ತೆ ಅಂತ ಕಾಣುತ್ತೆ. ಆ ಪುಟ್ಟ ಸೈಜ್ ಇವತ್ತಿಗೆ ಉಪಯೋಗಕ್ಕೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಸ್ವಲ್ಪ ಅದಕ್ಕಿಂತ ದೊಡ್ಡ ಸೈಜಿನಲ್ಲಿ ತೆಗೆದು, ಅಂದರೆ ನೀವು ಪರ್ಸ್ನಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ರೆ ಅವಶ್ಯಕತೆ ಇದೆ ಅನಿಸುತ್ತೆ. ಮತ್ತು ಆ ಘಟನೆಗಳೆಲ್ಲ ದಾಟದ ಮೇಲೆ ಇವತ್ತು ಹೊಸ ವಿಷಯ ಬಂದಿದೆ ಅಲ್ವಾ. ಅಂದರೆ ಉದಾಹರಣೆಗೆ ಯಾವುದನ್ನು ಮಾಡಬಹುದು ಅಂದರೆ, ಪಶ್ಚಿಮದ ವಿಜ್ಞಾನಿಗಳು ಅಥವಾ ಭಾರತೀಯ ವಿಜ್ಞಾನಿಗಳ ಬಗ್ಗೆ, ಅಂದರೆ ಈ ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯ ಕ್ಷೇತ್ರದ ಮಹಾನುಭಾವರಲ್ಲದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಕಾನ್ಸೆಪ್ಟ್ಗಳು, ಬೇರೆ ಬೇರೆ ವಿಷಯ ಹೊಸದು ಬರ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ಇವತ್ತು ಅವಶ್ಯಕತೆ ತುಂಬ ಇದೆ. ಅಂದರೆ ಯಾವ ರೀತಿ ವಿಜ್ಞಾನದ, ತಂತ್ರಜ್ಞಾನದ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂಥ ಅಂಶಗಳಿದೆ. ಈ ಉದಾಹರಣೆಗೆ ಬೇಲೂರು ಹಳೆಬೀಡನ್ನ ಅಷ್ಟು ಸುಂದರವಾದ ದೇವಸ್ಥಾನ ಕಟ್ಟಬೇಕಾದ್ರೆ ಏನೋ ಒಂದು ಟೆಕ್ನಾಲಜಿ ಇರಬೇಕು. ಆ ಟೆಕ್ನಾಲಜಿ ಏನು ಅಂತ ಯಾರೋ ಒಬ್ರಿಗೆ ಗೊತ್ತಿರಬೇಕು. ಅವರು ಪುಸ್ತಕವನ್ನು ರಾಷ್ಟ್ರೋತ್ಥಾನದವ್ರಿಗೆ ಬರ್ಕೊಡ್ಬೇಕು ಅಥವಾ ರಾಷ್ಟ್ರೋತ್ಥಾನದವ್ರು ಅದನ್ನು ಬರೆಸ್ಬೇಕು. ಅಂಥದ್ದನ್ನು ಮಾಡಿದ್ರೆ ಏನಾಗುತ್ತೆ, DVG ಹೇಳ್ತಾರಲ್ಲ, ಕಲೆ ವಿಜ್ಞಾನ ಮೇಳವಿಸಿ ಜಸವು ಜನಜೀವನವು ಮಂಕುತಿಮ್ಮ ಅಂತ. ಕಲೆ ಮತ್ತು ವಿಜ್ಞಾನ ಸೇರಿಕೊಳ್ಳುವಂಥ ಬರವಣಿಗೆಗಳು ಮುಂದೆ ಬರಬೇಕು. ಈಗ ಕಲೆ, ಅಧ್ಯಾತ್ಮ, ಸಂಸ್ಕೃತಿ, ದೇಶಭಕ್ತಿಯ ಪುಸ್ತಕಗಳನ್ನು ಹೆಚ್ಚು ತಂದಿದೆ ರಾಷ್ಟ್ರೋತ್ಥಾನ. ನನ್ನ ಒಂದು ಅಭಿಪ್ರಾಯದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಬರವಣಿಗೆ, ಅದು ಆಧುನಿಕ ವಿಜ್ಞಾನ, ಪ್ರಾಚೀನ ವಿಜ್ಞಾನ ತಂದಿದ್ದಾರೆ. ಪ್ರಾಚೀನ ಗಣಿತ, ಪ್ರಾಚೀನ ಲೋಹಶಾಸ್ತ್ರ ಅದೆಲ್ಲ ಬಂದಿದೆ, ನಾನು ಓದಿದ್ದೀನಿ, ಒಂದು ಚೆನ್ನಾಗಿದೆ ಆ ಪುಸ್ತಕಗಳು. ಆಧುನಿಕವಾಗಿ ಇವಾಗ ಈಗ ಶ್ರೀನಿವಾಸ ರಾಮಾನುಜನ್ ಎಷ್ಟು ದೊಡ್ಡ ವಿಜ್ಞಾನಿ, ಭಾರತೀಯ ವಿಜ್ಞಾನಿ ಅಲ್ವಾ. ಮೇಘನಾದ ಸಹ ಎಷ್ಟು ದೊಡ್ಡ ವಿಜ್ಞಾನಿಗಳು ಅಲ್ವಾ. ಅಥವಾ APJ ಅಬ್ದುಲ್ ಕಲಾಂ, ಅವ್ರಿಗಿಂತ ಮುಂಚೆ ಆದಂಥ ಇನ್ನೂ ಬೇರೆ ವಿಜ್ಞಾನಿಗಳು. ಅವರ ಸಂಶೋಧನೆಯನ್ನು, ಕಾರಣ ಯಾಕೆ ಹೇಳ್ತಾ ಇದ್ದೀನಿ, ಬೆಂಗಳೂರಿನಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಇದೆ, ಅದಕ್ಕೆ ಸಂಬಂಧಪಟ್ಟವರು ಸಹಾಯಕ್ಕೂ ಬರ್ತಾರೆ. ಆ ಕೆಲಸವನ್ನು ಕೂಡ ಮಾಡಿದ್ರೆ ವಿಜ್ಞಾನ, ದೇಶಭಕ್ತಿ, ಸಂಸ್ಕೃತಿ, ಹಿಂದೂ ಧರ್ಮ ಎಲ್ಲವೂ ಕೂಡ ಒಂದೇ ಪಬ್ಲಿಕೇಶನ್ನಿನ ಅಡಿಯಲ್ಲಿ ಓದುಗರಿಗೆ ಸಿಕ್ಕತ್ತೆ.
ಗುರೂಜಿ, ಈಗ ಭಾರತ್ ಭಾರತಿ ಪುಸ್ತಕದಂತೆ ಉತ್ಥಾನ ಮಾಸಪತ್ರಿಕೆ ಕೂಡ ಒಂದಾಗಿದೆ. ಉತ್ಥಾನ ಮಾಸಪತ್ರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿದೆ? ಉತ್ಥಾನ ಕೂಡ ಈ ರಾಷ್ಟ್ರೋತ್ಥಾನ ಅನ್ನೋ ಹೆಸರಿನಲ್ಲೇ ಬಂದಿದ್ದು. ರಾಷ್ಟ್ರೋತ್ಥಾನ ಅನ್ನೋದ್ರಲ್ಲಿ ಉತ್ಥಾನ ಅಂತಿದೆ. ಉತ್ಥಾನ ಮ್ಯಾಗಝಿನ್ ಶುರು ಮಾಡಿದ್ದು ಇದೇ ಕಾರಣಕ್ಕೋಸ್ಕರ. ಅಂದರೆ ಆ ಕಾಲದಲ್ಲಿ ಪ್ರಜಾಮತ ಬರ್ತಾ ಇತ್ತು, ಕರ್ಮವೀರ ಬರ್ತಾ ಇತ್ತು, ಸುಧಾ ಮೋಸ್ಟ್ಲಿ ಶುರುವಾಗಿತ್ತು ಅಂತ ಕಾಣ್ತದೆ, ಕಸ್ತೂರಿ ಇತ್ತು. ಇದು ಆ ಕಾಲದಲ್ಲಿ ಇದು ಶುರುವಾದಾಗ, ಉತ್ಥಾನ ಶುರುವಾದಾಗಿದ್ದ ಪತ್ರಿಕೋದ್ಯಮದ ಪರಿಸ್ಥಿತಿ. ಅಲ್ಲಿ ಉಳಿದಿದ್ದ ಕಡೆಯಲ್ಲಿ ಏನಾಗ್ತಾ ಇತ್ತು, ಮನೆಯಲ್ಲಿರೋ ಗೃಹಿಣಿಯರು ಪುರುಸೊತ್ತಿನ ವೇಳೆಯಲ್ಲಿ ಓದ್ಬೋದಾಗಿರೋ ಕಥೆಗಳು, ಮಕ್ಕಳು ನೋಡ್ಬೋದಾಗಿರೋ ಕಾರ್ಟೂನ್ಗಳು, ಜೋಕ್ಸು, ಇದು ಹೆಚ್ಚು ಬರ್ತಾ ಇತ್ತು. ಅಥವಾ ಧಾರಾವಾಹಿಗಳು, ಸಣ್ಣ ಕಥೆಗಳು, ಇದು ಬರ್ತಾ ಇತ್ತು. ಅಂದರೆ ಹೆಚ್ಚು ಸಾಮಾಜಿಕ ಬರ್ತಾ ಇತ್ತು ಹೊರತು ರಾಷ್ಟ್ರೀಯವಾದ್ದು ಬರ್ತಾ ಇರಲಿಲ್ಲ. ದೇಶಕ್ಕೆ ಸಂಬಂಧಪಟ್ಟಂತ ಆಗು ಹೋಗುಗಳು, ಆ ವಿಚಾರ ಬರ್ತಾ ಇರಲಿಲ್ಲ. ಆ ಕೊರತೆ ಇತ್ತು. ಅದನ್ನು ಗಮನಿಸಿ ಉತ್ಥಾನ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿ ದೊಡ್ಡ ದೊಡ್ಡ ಪತ್ರಕರ್ತರು ಆ ಪತ್ರಿಕೆಯನ್ನು ನಡೆಸಿದ್ರು. ಅಂದರೆ ಯಾವ ಕನ್ನಡದ ಬೇರೆ ಮಾಸಪತ್ರಿಕೆನಲ್ಲಿ ಸಿಗದೇ ಇರೋ ವಿಷಯ ಉತ್ಥಾನದಲ್ಲಿ ಸಿಗ್ತಾ ಇತ್ತು. ನೋಡೋದಕ್ಕೆ ಕೂಡ ಅದು ಒಂದು ಡೈಜೆಸ್ಟ್ ರೂಪದಲ್ಲಿ, ರೀಡರ್ಸ್ ಡೈಜೆಸ್ಟ್ ಬರುತ್ತಲ್ಲ, ಆ ಒಂದು ಡೈಜೆಸ್ಟ್ ರೂಪದಲ್ಲಿ ಮುಂಚೆ ಬರ್ತಾ ಇತ್ತು. ಇವಾಗ ಅದು ಪೂರ್ಣ ಪ್ರಮಾಣದ ಒಂದು ಮ್ಯಾಗಝಿನ್ ಸೈಜ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ. ಅದೊಂದು ಉತ್ಥಾನದವ್ರು ಮಾಡಿದ್ದು. ಎರಡನೇದು, ನಮ್ಮ ದೇಶಕ್ಕೆ ಬೇಕಾಗಿರೋ ಎಕನಾಮಿಕ್ಸು ಸ್ವದೇಶಿ ಎಕನಾಮಿಕ್ಸ್, ನಮ್ಮ ದೇಶಕ್ಕೆ ಬೇಕಾಗಿರೋ ಪರಿಸರದ ಚಿಂತನೆ ಸ್ವದೇಶಿ ಪರಿಸರ ಚಿಂತನೆ, ನಮ್ಮ ದೇಶಕ್ಕೆ ಬೇಕಾಗಿರೋ ತಂತ್ರಜ್ಞಾನ ಸ್ವದೇಶಿ ತಂತ್ರಜ್ಞಾನ, ಈ ವಿಷಯಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಒಂದು ಪತ್ರಿಕೋದ್ಯಮದ ಕ್ಷೇತ್ರಕ್ಕೆ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಕರೀತಾರೆ, ಡೆವಲಪ್ಮೆಂಟಲ್ ಜರ್ನಲಿಸಮ್. ಆ ಡೆವಲಪ್ಮೆಂಟಲ್ ಜರ್ನಲಿಸಮಿಗೆ ಸಂಬಂಧಪಟ್ಟಂತೆ ಬಹಳ ಒಂದು ಮೂಲಭೂತವಾದ ಕೆಲಸವನ್ನು ಮಾಡಿದ ಕರ್ನಾಟಕದಲ್ಲಿ ಉತ್ಥಾನ ಪತ್ರಿಕೆ. ಎಸ್.ಆರ್. ರಾಮಸ್ವಾಮಿಯವರು ಅದರಲ್ಲಿ ಅಗ್ರಗಣ್ಯರು. ಆ ಕೆಲಸವನ್ನು ಅವರು ಉದ್ದಕ್ಕೂ ಮಾಡಿದ್ರು. DVG ಅವರ ನೇರ ಶಿಷ್ಯರು ಅವರು ಆ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕಾಲಕ್ಕೆ ತುಂಬ ಒಳ್ಳೆಯ ಸಂದರ್ಶನಗಳನ್ನು ಅದರಲ್ಲಿ ಪ್ರಕಟ ಮಾಡೋದು, ಮತ್ತು ಯಾವ ವಿಷಯಗಳನ್ನು ಬೇರೆ ಮ್ಯಾಗಝಿನ್ಗಳು ಕೈ ಎತ್ಕೊಳ್ಳಲ್ಲ. ಈ ಉದಾಹರಣೆಗೆ ಈ ವಿಕಿ ಲೀಕ್ಸ್ ಅಂತ ನೀವು ಕೇಳಿರ್ಬೋದು. ಈ ಪ್ರಪಂಚದ ಎಲ್ಲ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಕ್ಷೇತ್ರಗಳ ಅನೇಕ ರಹಸ್ಯಮಯ ಡೇಟಾ ಅದೆಲ್ಲ ಒಬ್ಬ ವ್ಯಕ್ತಿ ಹತ್ರ ಇತ್ತು, ಅಸಾಂಜ್ ಅಂತ ಅವನ ಹೆಸರು. ಅವನ ಬಗ್ಗೆ ಕನ್ನಡದಲ್ಲಿ ಮೊದಲು ಲೇಖನ ಪ್ರಕಟ ಆಗಿದ್ದೇ ಉತ್ಥಾನದಲ್ಲಿ. ಅದನ್ನು ಎಸ್.ಆರ್. ರಾಮಸ್ವಾಮಿ ಅವರು ಬರೆದ್ರು. ಆತನ ಆಮೇಲೆ ವಿದೇಶಗಳಲ್ಲಿ ಜೈಲಿಗೆ ಹಾಕಲಾಯಿತು. ಅಂದರೆ ಬೇರೆ ಬೇರೆ ಕಂಪನಿಯ ಮಾಹಿತಿಯನ್ನು ಅವನು ಸೋರಿಕೆ ಮಾಡ್ದ ಅಂತ. ಅವನು ಹೇಳಿದ್ದು, ನೀವು ಕಸ್ಟಮರ್ ಹತ್ರ ಪ್ರತಿದಿನ ಮಾಹಿತಿ ತೊಗೊಳ್ತೀರಾ, ಆ ಮಾಹಿತಿಯನ್ನು ನಾವು ಸಮಾಜಕ್ಕೆ ಯಾಕೆ ಕೊಡಬಾರ್ದು ಅಂತ ಅವನು ಹೊರಕೊಟ್ಟ. ಹಾಗಾಗಿ ಅವನು ತುಂಬ ಕಷ್ಟಕ್ಕೆ ಒಳಗಾಗಬೇಕಾಯ್ತು ಅಸಾಂಜ್ ಮೇಲೆ ಲೇಖನ ಮೊದಲು ಪ್ರಕಟ ಮಾಡಿದ್ದೇನೆ ಉತ್ಥಾನ ಪತ್ರಿಕೆಯಲ್ಲಿ. ಹೀಗೆ ಅನೇಕ ಹೊಸ ವಿಷಯಗಳ ಮೇಲೆ ಉತ್ಥಾನ ಪತ್ರಿಕೆ ತನ್ನ ಕೊಡುಗೆಯನ್ನು ಕೊಡ್ತು. ಈಗಲೂ ಕೂಡ ವಿಶೇಷವಾದ ಸಂಚಿಕೆಗಳನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ವಿಶೇಷ ಸಂಚಿಕೆ ತಂದರು. ಇತ್ತೀಚಿನ ದಿನಗಳಲ್ಲಿ S.K. ರಾಮಚಂದ್ರಾಯರು ನಮ್ಮ ನಾಡಿನ ಬಹಳ ದೊಡ್ಡ ಚಿಂತಕರು, ಕಲಾ ತಪಸ್ವಿಗಳು, ಅವರ ಶತಮಾನೋತ್ಸವದ ಸಮಯದಲ್ಲಿ ಒಂದು ವಿಶೇಷ ಸಂಚಿಕೆ ಬಂತು. ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದಾಗ ಒಂದು ವಿಶೇಷಾಂಕ ಬಂತು. ಈ ಥರದ ಒಂದು ಸಬ್ಜೆಕ್ಟ್ ಆಧಾರಿತವಾದಂಥ ವಿಶೇಷಾಂಕಗಳನ್ನು ಕೂಡ ಅವರು ತಗೊಂಡು ಬಂದು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೃಹತ್ ಕರ್ನಾಟಕ ಅಂದರೆ ಗ್ರೇಟರ್ ಕರ್ನಾಟಕ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯೋತ್ಸವದ ತಿಂಗಳಲ್ಲಿ, ಈ ತಿಂಗಳು ಅಂದರೆ ನವೆಂಬರ್ 2025ರಲ್ಲಿ ಒಂದು ಸಂಚಿಕೆ ಅಂತಂದರು. ಅಂದರೆ ಅವೆಲ್ಲ ತುಂಬ ಅಧ್ಯಯನ ಯೋಗ್ಯವಾದ ವಿಷಯಗಳು, ಮತ್ತು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಮುಂದೆ ನಿಮ್ಮಂಥ ವಿದ್ಯಾರ್ಥಿಗಳು ಎಲ್ಲೋ ಪ್ರಬಂಧ ಬರೀಬೇಕು, ಎಲ್ಲೋ ಒಂದು ಡಿಬೇಟ್ ಕಾಂಪಿಟೇಷನ್ಗೆ ಹೋಗಬೇಕು, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಅದರಲ್ಲಿ ಸಿಕ್ಕತ್ತೆ. ಆ ಕೆಲಸವನ್ನು ಉತ್ಥಾನ ಇವತ್ತಿಗೂ ಮಾಡ್ಕೊಂಡು ಬರ್ತಾ ಇದೆ. ಗುರುಜಿ, ಈಗ ಉತ್ಥಾನ ಮಾಸಪತ್ರಿಕೆ ಥರನೇ ಒಂದು 15 ದಿನಕ್ಕೊಂದ್ಸತಿನೋ ಇಲ್ಲ 10 ದಿನಕ್ಕೊಂದ್ಸತಿನೋ ಇಲ್ಲ ಒಂದೊಂದು ದಿನಪತ್ರಿಕೆಯನ್ನು ನಾವು ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸ್ಬೋದಲ್ಲ? ನನಗೆ ಗೊತ್ತಿಲ್ಲ, ಅದು ಆ ಸಂಸ್ಥೆಯ ಅಧಿಕಾರಿಗಳು ತೆಗೆದುಕೊಳ್ಬೇಕಾದ ನಿರ್ಣಯ. ನಾನು ಅವ್ರ ಜೊತೆ ಒಡನಾಟ ಮಾಡಿದಂತೆ ಅವರ ಉದ್ದೇಶ ನ್ಯೂಸ್ ಪೇಪರ್ ಮಾಡೋದಲ್ಲ. ನ್ಯೂಸ್ ಪೇಪರ್ ಮಾಡೋವಂಥದ್ದಕ್ಕೆ ಬೇರೆ ಬೇರೆ ಸಂಸ್ಥೆಗಳಿದೆ. ಅವ್ರ ಉದ್ದೇಶ ಏನಂದರೆ ಜನಶಿಕ್ಷಣ, ಜನಜಾಗೃತಿ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡಿರುವಾಗ ತಿಂಗಳ ಪತ್ರಿಕೆ ಸಾಕು ಅಂತ ಕಾಣ್ತದೆ ಅವರ ದೃಷ್ಟಿಲಿ. ಉಳಿದಂತೆ ವರ್ಷದಲ್ಲಿ ಕೆಲವು ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋಸ್ಟ್ಲಿ ಅವರು ನ್ಯೂಸ್ ಪೇಪರ್ಗೆ ಹೋಗಲ್ಲ ಅಂತ ಅನಿಸುತ್ತೆ. ಹೋಗೋ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಭಾವನೆ. ಗುರುಜಿ, ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಬೇರೆ ಸಾಹಿತ್ಯಗಳಿಂದ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತಾ ನಿಮಗೆ? ರಾಷ್ಟ್ರೋತ್ಥಾನ ಸಾಹಿತ್ಯ ಖಂಡಿತ ಬೇರೆ ಸಾಹಿತ್ಯದಿಂದ ಭಿನ್ನ ಅನ್ಸುತ್ತೆ. ನೋಡಿ, ಪ್ರಾರಂಭದಲ್ಲಿ ಯಾವುದೇ ರಾಷ್ಟ್ರೋತ್ಥಾನದ ಪುಸ್ತಕ ತೆಗೆದ್ರೆ ನೀವು ಇಲ್ಲಿ ಈ ಥರ ಒಂದಿರುತ್ತೆ, ಸಮಕ್ಷಮದಲ್ಲಿ ಇಂತಿರುತ್ತೆ. ಇದನ್ನು ನೀವು ಓದಿದ್ರೆ ಯಾಕೆ ರಾಷ್ಟ್ರೋತ್ಥಾನದವರು ಪುಸ್ತಕಗಳನ್ನು ಪ್ರಕಟಪಡಿಸ್ತಾ ಇದ್ದಾರೆ
ಅಂತ ಹೇಳ್ತಾರೆ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ಸುಲಭ ಬೆಲೆಯಲ್ಲಿ ಸಾಮಾಜಿಕ ಚಿಂತನ ಪ್ರಧಾನವಾದ ಗ್ರಂಥಗಳನ್ನು ಹೊರತರುವುದು. ಸಮಾಜಮುಖಿಯಾದ ಗ್ರಂಥಗಳನ್ನು ಸುಲಭ ಬೆಲೆಯಲ್ಲಿ ತರೋದು ಒಂದು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಕೊರತೆ ಅಗತ್ಯತೆ ಇರುವುದು ಅಂತಹ ಗ್ರಂಥಗಳಿಂದಲೇ. ಅಂದರೆ ಸೊಸೈಟಿ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ, ಡಿಫೆನ್ಸ್ ಬಗ್ಗೆ, ಪರಿಸರದ ಬಗ್ಗೆ ಯೋಚನೆ ಮಾಡುವಂಥ ಪುಸ್ತಕಗಳು ಬರ್ತಾ ಇಲ್ಲ. ಎರಡನೇದು, ನಿಜವಾದ ರಾಷ್ಟ್ರೀಯ ಇತಿಹಾಸ ಗ್ರಂಥಗಳಂತೂ ಕನ್ನಡದಲ್ಲೇ ಏಕೆ ಇಡೀ ದೇಶದಲ್ಲೇ ತೀವ್ರ ಕೊರತೆ ಇದೆ. ರಾಷ್ಟ್ರೀಯ ದೃಷ್ಟಿಕೋನದಿಂದ ಭಾರತೀಯ ಇತಿಹಾಸವನ್ನು ಬರೆಯೋದು, ಆ ರೀತಿಯ ಪುಸ್ತಕಗಳು ತುಂಬ ಕಡಿಮೆ ಇದೆ. ಬರಿತಾ ಇದ್ದಾರೆ, ಅದೆಲ್ಲವೂ ಕೂಡ ಮಾರ್ಕ್ಸ್ವಾದಿ ಚಿಂತನೆಯ ದೃಷ್ಟಿಕೋನದಿಂದ, ದೇಶದ ಹಿತಕ್ಕೆ ವಿರೋಧಿಯಾದ ನೆಲೆಯಿಂದ ಪುಸ್ತಕಗಳನ್ನು ದಿನವೂ ತರುವಂಥ ಕನ್ನಡ ಪ್ರಕಾಶನ ಸಂಸ್ಥೆಗಳು ಇದ್ದಾವೆ. ಆದರೆ ಓದಿದಾಗ ಅದು ಬರೀ ರುಚಿಯಲ್ಲ, ಅದು ಶುಚಿ. ಓದಿದ ಮೇಲೆ ಜನಕ್ಕೆ ಅದರಿಂದ ಒಂದು ಪಾಸಿಟಿವ್ ಆದಂಥ ಪ್ರಭಾವ ಆಗಬೇಕು ನಮ್ಮ ದೇಶದ ಬಗ್ಗೆ. ಅಂಥ ಪುಸ್ತಕ ತರಬೇಕಾದ್ರೆ ಕಷ್ಟ. ಅಂದರೆ ಗುಡ್ ಸೋಷಿಯಾಲಜಿ ಬುಕ್ಸು, ಗುಡ್ ಪೊಲಿಟಿಕಲ್ ಸೈನ್ಸು, ಗುಡ್ ಎಕನಾಮಿಕ್ಸು, ಆಮೇಲೆ ಗುಡ್ ಹಿಸ್ಟ್ರಿ ಬುಕ್ಸು, ಈ ಕೆಲಸವನ್ನು ರಾಷ್ಟ್ರೋತ್ಥಾನದವರು ತರ್ತಾ ಇದ್ದಾರೆ. ಹೀಗಾಗಿ ನೀವು ಗಮನಿಸಿದ್ರೆ ಇಷ್ಟು ವರ್ಷ, 60 ವರ್ಷದಲ್ಲಿ ಬೇರೆಯವರಾಗಿದ್ದರೆ 1000 ಪುಸ್ತಕ ತಂದುಬಿಟ್ಟಿರೋರು, 2000 ಪುಸ್ತಕ ತಂದುಬಿಟ್ಟಿರೋರು. ಹಣಕಾಸಿನ ಕೊರತೆ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಹಣಕಾಸಿಗಿಂತ ಒಂದು ಕ್ವಾಲಿಟಿ ಪುಸ್ತಕ ತರಬೇಕಾದ್ರೆ ಟೈಮ್ ತೊಗೊಳುತ್ತೆ. ಲೇಖಕರನ್ನು ಹುಡುಕಬೇಕು, ಬರೆಸ್ಬೇಕು, ತಿದ್ದಬೇಕು, ತಪ್ಪಿರಬಾರ್ದು ಅದರಲ್ಲಿರೋ ಮಾಹಿತಿ, ಆಮೇಲೆ ಅದು ಜನಕ್ಕೆ ತಲುಪಿಸ್ಬೇಕು. ಅಂಥ ಒಂದು ಮೌಲ್ಯಯುತವಾದ ಪುಸ್ತಕಗಳನ್ನು ಈಗ ಧರ್ಮಪಾಲ್ ಅವರ ಭಾರತ ಜಾಗೃತಿ ಅಂತ ತೋರಿಸ್ದೆ, ಅಥವಾ ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಅನ್ನೋ ಪುಸ್ತಕ, ಇನ್ನೂ ಅನೇಕ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನದವರು ಸಮಾಜ ವಿಜ್ಞಾನಗಳಲ್ಲಿ, ಯಾವುದನ್ನು ನೀವು ಸೋಷಿಯಲ್ ಸೈನ್ಸಸ್ ಅಂತ ಕರಿತೀರಾ, ಅದರೊಳಗೆ ತುಂಬ ಕೊರತೆ ಇದೆ ನಮ್ಮ ದೇಶದಲ್ಲಿ. ಕರ್ನಾಟಕದಲ್ಲೂ ತುಂಬ ಕೊರತೆ ಇದೆ ಅಧಿಕೃತವಾದ ಪುಸ್ತಕಗಳ ಬಗ್ಗೆ. ಆ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆದಾಗ ಒಂದು ಪುಸ್ತಕ ಬಂತು ರಾಷ್ಟ್ರೋತ್ಥಾನದಿಂದ. ಅದು ನಿಮ್ಮಂಥ ವಿದ್ಯಾರ್ಥಿಗಳು ನೋಡಬೇಕು, ಸ್ವಾತಂತ್ರ್ಯೋದಯದ ಮೈಲಿಗಲ್ಲುಗಳು ಅಂತ. ಬಹಳ ಪ್ರಮುಖವಾದ ಪುಸ್ತಕ. ನಾನು ನೋಡಿದಂಥ ಅಷ್ಟು ಒಳ್ಳೆ ಪುಸ್ತಕ, ಅಚ್ಚುಕಟ್ಟಾದ ಪುಸ್ತಕ. ಸಬ್ಜೆಕ್ಟ್ ಮೇಲೆ ಕನ್ನಡದಲ್ಲಿ ಇನ್ನೊಂದು ಯಾವುದೂ ಬಂದಿಲ್ಲ. ಎಲ್ಲ ಆಯಾಮಗಳಲ್ಲಿ ಕ್ರಾಂತಿಕಾರಿಗಳ ಕೊಡುಗೆ ಏನು, ಸಾಹಿತ್ಯದ ಕೊಡುಗೆ ಏನು, ಅಹಿಂಸಾ ಮಾರ್ಗದವರ ಕೊಡುಗೆ ಏನು, ಎಲ್ಲೆಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ವಿ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ, ಪ್ರತಿಯೊಂದನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಿರುವ ಬೇರೆ ಬೇರೆ ಲೇಖಕರು ಬರೆದಿರುವಂಥ ಪುಸ್ತಕ. ಒಬ್ಬರೇ ಬರೆದಿರೋದಲ್ಲ, ಬೇರೆ ಬೇರೆ ಲೇಖಕರು ಬರೆದಿರುವಂಥ ಪುಸ್ತಕವನ್ನು ಮಾಡಿದ್ದಾರೆ. ಅದೇ ಥರ ಪ್ರಪಂಚದ ಬಹಳ ದೊಡ್ಡ ಇತಿಹಾಸಕಾರರಲ್ಲೊಬ್ಬರು NS ರಾಜಾರಾಮ್ ಅಂತ. ಅವರು ಬೆಂಗಳೂರಿನ ಬಸವನಗುಡಿ ಜಯನಗರ ಭಾಗದಲ್ಲಿ ಇದ್ದವರು. ನವರತ್ನ S ರಾಜಾರಾಮ್ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇನೆ ರಾಷ್ಟ್ರೋತ್ಥಾನ. ಬೇರೆ ಯಾರು ಅವರ ಬರವಣಿಗೆಗಳನ್ನು ಪ್ರಕಟ ಮಾಡ್ತಾರೆ. ಅವ್ರು ನಾಸಾದಲ್ಲಿದ್ದರು, ಅಮೆರಿಕಾದ ನಾಸಾದಲ್ಲಿ ಅವರು ಕೆಲಸ ಮಾಡಿದಂಥ ದೊಡ್ಡ ಚಿಂತಕರು. ಅವ್ರ ಪುಸ್ತಕವನ್ನು ರಾಷ್ಟ್ರೋತ್ಥಾನ ಪ್ರಕಟ ಮಾಡ್ತಾರೆ. ಅಂದರೆ ಜನರಿಗೆ ಸಿಗುವ ಬೆಲೆಯಲ್ಲಿ ಪುಸ್ತಕ ತರತೆ ಹೊರತು ಜನಪ್ರಿಯವಾದ ಅಗ್ಗದ ಪುಸ್ತಕಗಳನ್ನು ತಂದಿಲ್ಲ. ಬೇಗ ಬೇಗ ಮಾರಾಟ ಆಗಬೇಕು, ಲಕ್ಷಾಂತರ ಪ್ರತಿಗಳು ಮಾರಾಟ ಆಗಬೇಕು, ಆ ರೀತಿ ಪುಸ್ತಕವನ್ನು ತಂದಿಲ್ಲ. ಇಂದಿನ ದಿನಗಳಲ್ಲಿ ಆ ಕಡೆ ಇನ್ನಷ್ಟು ಗಮನ ಕೊಡುವ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ನನಗೆ. ಗುರುಜಿ, ಹಾಗೆಯೇ ಈಗ ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯ ಪುಸ್ತಕ ಹಬ್ಬ ಅಂತ ಒಂದು ಮಾಡುತ್ತಲ್ಲ ಗುರುಜಿ, ಅದರದ ಆಶಯಗಳೇನು ಏನು ಅಂತ ತಿಳಿಸ್ಬೋದು. ಪುಸ್ತಕ ಹಬ್ಬ ಅವರೇ ಹೇಳುವಂತೆ ಒಂದು ಸೂರಿನ ಅಡಿ, ಅಂದರೆ ಒಂದು ಛಾವಣಿ ಕೆಳಗಡೆನಲ್ಲಿ ಉತ್ತಮವಾದ ಪುಸ್ತಕಗಳೆಲ್ಲ ಒಟ್ಟಿಗೆ ಸಿಕ್ಕಬೇಕು, ಜನ ಬಂದು ಅದನ್ನು ನೋಡಬೇಕು. ಒಂದು ಪುಸ್ತಕದ ಹಬ್ಬವನ್ನು ಮಾಡಬೇಕು. ತುಂಬ ಜನ ಅದನ್ನು ನವೆಂಬರ್ನಲ್ಲಿ ಮಾತ್ರ ಮಾಡ್ತಾರೆ. ಇವ್ರು ಸ್ವಲ್ಪ ನವೆಂಬರ್ ಕಳೆದ ಮೇಲೂ ಮಾಡ್ತಾರೆ, 37 ದಿವಸ 40 ದಿವಸ ಈ ಥರ ಮಾಡ್ತಾರೆ. ಹೆಚ್ಚಿನ ಜನ ಬರಬಹುದು. ಸುತ್ತಮುತ್ತಲಿನ ಶಾಲಾ ಕಾಲೇಜಿನ ಮಕ್ಕಳು ಬರ್ತಾರೆ, ವಿಸಿಟ್ ಮಾಡ್ತಾರೆ. ಆಮೇಲೆ ಕೆಲವು ಪುಸ್ತಕಗಳನ್ನೆಲ್ಲ ಕಡಿಮೆ ಡಿಸ್ಕೌಂಟಲ್ಲಿ ಕೂಡ ಕೊಡ್ತಾರೆ. ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ತರಿಸುವಂಥ ಪುಸ್ತಕಗಳ ಗುಣಮಟ್ಟ ಇನ್ನೂ ಹೆಚ್ಚಿನದನ್ನು ಮಾಡ್ಬೋದು. ಇವಾಗ ಮಾಡ್ತಾ ಇದ್ದಾರೆ. ಯಾವುದೋ ತೀರಾ ಅಪರೂಪದ ಪುಸ್ತಕ ಇರುತ್ತೆ, ಎಲ್ಲೂ ಸಿಕ್ಕಲ್ಲ, ಆದರೆ ಅದು ಜನ ಓದಬೇಕು, ಓದಿದರೆ ಒಳ್ಳೆಯದು ಅಂಥ ಪುಸ್ತಕಗಳನ್ನು ತರಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಬೋದು. ಗುರುಜಿ, ಈಗ ಈ ಆಧುನಿಕ ಕಾಲದಲ್ಲಿ ನಮ್ಮ ಭಾರತೀಯ ಮೌಲ್ಯಗಳೇನಿದೆ ಅಲ್ಲ ಗುರುಜಿ, ಅದರ ಸ್ಥಾಪನೆ ಮಾಡೋದಕ್ಕೆ ರಾಷ್ಟ್ರೋತ್ಥಾನ ಏನೇನು ಕೆಲಸಗಳನ್ನು ಮಾಡ್ತಿದೆ ಅನ್ನೋದು ತಿಳಿಸ್ಬೋದಾ? ಬಹಳ ದೊಡ್ಡ ಪ್ರಶ್ನೆ ಇದು. ರಾಷ್ಟ್ರೋತ್ಥಾನದ ಡೆವಲಪ್ಮೆಂಟನ್ನು ಹೊರಗಡೆಯಿಂದ ನಿಂತು ನೋಡೋನಾಗ ನಾನು ಹೇಳೋದಾದರೆ, ಒಂದು ಇವಾಗ ತುಂಬ ಡೀಟೇಲ್ ಆಗಿ ಹೇಳಿದೆ. ಅವರ ಪತ್ರಿಕೆ ಮತ್ತು ಪುಸ್ತಕದ ಪ್ರಕಟಣೆಗಳು, ಅದಲ್ಲದೆ ಒಂದಷ್ಟು ಗೋಸೇವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದೇ ಆಗಿರೋ ಒಂದು ಶಾಲೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ರಾಷ್ಟ್ರೋತ್ಥಾನದ ಶಾಲೆಯನ್ನು ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ನನಗೆ ವೈಯಕ್ತಿಕವಾಗಿ ತುಂಬ ಪ್ರಭಾವ, ಅಂದರೆ ನಾನು ಇಷ್ಟಪಡುವಂಥದ್ದು ಏನಂದರೆ ರಾಷ್ಟ್ರೋತ್ಥಾನದವ್ರು ಮಾಡ್ತಿರೋ ಆರೋಗ್ಯ ಕ್ಷೇತ್ರದ ಸೇವೆ.
ಅಂದರೆ ಇವತ್ತು ಬ್ಲಡ್ ಬ್ಯಾಂಕ್ನ ಮೂಲಕ ಅವ್ರು ಮಾಡ್ತಿರೋದು ಇದೆಯಲ್ಲ, ಯಾವುದು ಅಪರೂಪದ ಕೆಲವು ಕಾಯಿಲೆಗಳಿಗೆ ಬ್ಲಡ್ ಗ್ರೂಪೇ ಸಿಕ್ಕಲ್ಲ, ಅಂಥದ್ದಕ್ಕೆ ರಾಷ್ಟ್ರೋತ್ಥಾನದ ಒಂದು ರಕ್ತನಿಧಿ ಅದು ಬಹಳ ದೊಡ್ಡ ಕೊಡುಗೆಯನ್ನು ಇದಾಗ್ತಾ ಇದೆ. ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ ಅಥವಾ ಜನಕ್ಕೆ ಬ್ಲಡ್ ಬೇಕಾಗುತ್ತೆ, ಅಪರೂಪದ ಬ್ಲಡ್ ಗ್ರೂಪ್ಗಳು ದಾನಿಗಳು ಬೇಕಾಗುತ್ತೆ, ಅದನ್ನು ಒದಗಿಸೋ ಕೆಲಸವನ್ನು ತುಂಬ 24/7 ಅಂತ ಹೇಳ್ತಾರಲ್ಲ, 24 ಗಂಟೆ 7 ದಿವಸ 365 ದಿವಸ ಮಾಡ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಕೆಲಸ. ಗುರುಜಿ, ಈಗ ರಾಷ್ಟ್ರೋತ್ಥಾನ ಸಾಹಿತ್ಯದ ಆಗಬೇಕಾದ ಸಾಹಿತ್ಯ ಕೃಷಿ ಏನೇನು ಯೋಜನೆಗಳು? ಬರವಣಿಗೆ ಮಾಡುವ ಲೇಖಕರದ್ದೇ ಒಂದು ತಂಡವನ್ನು ಅವ್ರು ಕಟ್ಕೊಳ್ಳೋ ಅವಶ್ಯಕತೆ ಇದೆ. ಯಾಕೆಂದ್ರೆ ಇವತ್ತು ಭಾರತೀಯ ವಿಚಾರ, ಹಿಂದೂ ವಿಚಾರದ ಮೇಲೆ ವೈಚಾರಿಕವಾಗಿ ದೇಶದ ಒಳಗಡೆ ಮಾತ್ರ ಅಲ್ಲ, ದೇಶದ ಹೊರಗಡೆನಲ್ಲೂ ಆಕ್ರಮಣ ನಡೀತಾ ಇದೆ. ಈಗ ಸೊರೋಸ್ ಅಂತ ಒಬ್ಬ ದುಷ್ಟ ವ್ಯಕ್ತಿ ಇದ್ದಾನೆ, ಭಾರತದ ಮೇಲೆ ಅವನು ಅನೇಕ ರೀತಿಯ ಅಪಪ್ರಚಾರವನ್ನು ದಿನಾ ಮಾಡ್ತಾ ಇರ್ತಾನೆ. ಅದು ಯಾವ ಥರ ಮಾಡ್ತಾರೆ? ವಿಶ್ವವಿದ್ಯಾಲಯಗಳಿಗೆ ಹಣಕಾಸಿನಲ್ಲಿ ಫಂಡಿಂಗ್ ಮಾಡ್ತಾರೆ. ರಿಸರ್ಚ್ ಮಾಡೋಕ್ಕೆ ಹೋಗೋರಿಗೆ ಒಳ್ಳೆ ವಿಷಯದ ಮೇಲೆ ರಿಸರ್ಚ್ ಮಾಡೋಕ್ಕಿಂತ ಕೆಟ್ಟ ವಿಷಯದ ಮೇಲೆ, ಭಾರತಕ್ಕೆ ವಿರುದ್ಧವಾಗಿರೋ ವಿಷಯದ ಮೇಲೆ ರಿಸರ್ಚ್ ಮಾಡೋದಕ್ಕೆ ತುಂಬ ಹಣ ಕೊಡ್ತಾರೆ. ಫಾರಿನ್ಗೆ 3 ವರ್ಷ 5 ವರ್ಷ 8 ವರ್ಷ ಕಳಿಸಿದಾಗ ಯಾರು ಹೋಗಲ್ಲ? ಅಪ್ಪ ಅಮ್ಮನಿಗೂ ಖುಷಿ, ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ತಾ ಇದ್ದಾರೆ ಅಂತ. ಆದರೆ ಅವರು ಓದೋದು ರಿಸರ್ಚ್ ಮಾಡೋದೆಲ್ಲ ಭಾರತದ ವಿರುದ್ಧ. ಮತ್ತು ವಿದೇಶದ ಯೂನಿವರ್ಸಿಟಿಗಳಲ್ಲಿರುವ ಡಿಪಾರ್ಟ್ಮೆಂಟ್ಗಳನ್ನು ಪ್ರಭಾವಿಸಿ ಭಾರತಕ್ಕೆ ಸಂಬಂಧಪಟ್ಟಂತೆ ತಪ್ಪು ಇತಿಹಾಸ, ಸಮಕಾಲೀನವಾಗಿರೋ ವಿಷಯದ ಬಗ್ಗೆ ತಪ್ಪು ಮಾಹಿತಿ, ಈ ಉದಾಹರಣೆಗೆ ಕುಂಭಮೇಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ರೀತಿಯ ಸಾಹಿತ್ಯವನ್ನು ಅಥವಾ ಡಾಕ್ಯುಮೆಂಟ್ರಿಯನ್ನು ತೆಗೆಯುವಂಥದ್ದು, ಇದು ತುಂಬ ನಡೀತಾ ಇದೆ. ಇಲ್ಲಿ ರಾಷ್ಟ್ರೋತ್ಥಾನದ ಪಾತ್ರ ಬಹಳ ಇದೆ. ಯಾಕೆಂದರೆ ಹಿಂದೆ ಪಾಕಿಸ್ತಾನ ಯುದ್ಧ ಕಾಲದಲ್ಲಿ ಶುರುವಾದ ಪರಿಸ್ಥಿತಿ ಕಣ್ಣಿಗೆ ಕಾಣುವ ಯುದ್ಧ ಇತ್ತು. ಅದು ಮದ್ದು ಗುಂಡು ಇಟ್ಕೊಂಡು, ಬಾಂಬು ಇಟ್ಕೊಂಡು ಮಾಡೋ ಯುದ್ಧ. ಇದು ಇಲ್ಲಿ ನಡೀತಾ ಇದೆ, ಬ್ರೈನಲ್ಲಿ ನಡೀತಾ ಇದೆ ಯುದ್ಧ. ತುಂಬ ಸೂಕ್ಷ್ಮವಾದ ಯುದ್ಧ ಇದು, ಇನ್ಫಾರ್ಮೇಷನ್ ವಾರ್ ಇದು. ಇಲ್ಲಿ ನಮ್ಮದು ಒಟ್ಟು ಕೊರತೆ ಇದೆ. ಬರೀ ರಾಷ್ಟ್ರೋತ್ಥಾನದ್ದಲ್ಲ, ಭಾರತೀಯ ವಿಚಾರದ ಪರವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ, ಹಿಂದೂ ವಿಚಾರದ ಬಗ್ಗೆ ಯಾರು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಗಮನಿಸಬೇಕಾದ್ದು ಏನಂದರೆ, AI ಟೂಲ್ ಇದೆ ಅಲ್ಲ, ಏನೇ ಇವತ್ತು ನೀವು ಬೇಕಾದರೆ ಮಾಲ್ವೇರ್ ಫಂಕ್ಷನ್ ಮಾಡ್ಬೋದು, ಹೇಗೆ ನೀವು ಪಾಯ್ಸನ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಬುದ್ಧಿ ಕೆಡಿಸ್ಬೋದು. ಆ ಥರದ ಮಟ್ಟದಲ್ಲಿ ಇವತ್ತು ದೇಶಕ್ಕೆ ವಿರುದ್ಧವಾಗಿರೋದನ್ನ ಕೆಲಸವನ್ನು ಟೆಕ್ನಾಲಜಿ ಬಳಸ್ಕೊಂಡು ಮಾಡ್ತಿದ್ದಾರೆ. ಹಾಗಾಗಿ ನಾನು ಹೇಳೋದು, ಇದೊಂದು ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧ. ನಾವು ದೇವತೆಗಳ ಪಕ್ಷದಲ್ಲಿದ್ದೀವಿ. ನಮ್ಮ ಭಾರತಕ್ಕೆ ಯಾರು ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅವರು ರಾಕ್ಷಸರ ಪಕ್ಷದಲ್ಲಿದ್ದಾರೆ. ಪುರಾಣಗಳಲ್ಲಿ ಹೇಗೆ ದೇವತೆಗಳು ರಾಕ್ಷಸರ ಯುದ್ಧ ನಡೆಯುತ್ತೋ ಆ ಕಲ್ಪನೆ ಇಟ್ಕೊಂಡು ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಭಾರತಕ್ಕೆ ಪೂರಕವಾದ್ದನ್ನು ಇದೇ ವಿಷಯಗಳಲ್ಲಿ, ಹಿಸ್ಟ್ರಿನಲ್ಲಿ, ಸೋಷಿಯಾಲಜಿಲಿ, ಎಕನಾಮಿಕ್ಸಲ್ಲಿ, ಮತ್ತೊಂದರಲ್ಲಿ ಹೇಗೆ ತರೋದು ಅಂತ ತರಬೇಕು. ಎರಡನೇದು, ಫಾಸ್ಟಾಗಿ ತರಬೇಕಾಗಿದೆ. ಪುಸ್ತಕಗಳನ್ನು ಅಥವಾ ಬರವಣಿಗೆಯನ್ನು ನೀವು ಯಾವಾಗಲೂ ಪುರ್ಸತ್ತಾದಾಗ ತರ್ತೀವಿ ಅಂತ ಮಾಡೋಕ್ಕಾಗಲ್ಲ. ಈಗ ಇದು ಯುದ್ಧ, ಇದು ಅಲ್ವಾ? ಬ್ಲಡ್ ಬಿದ್ದರೆ, ಪೆಟ್ಟಾದರೆ ತಕ್ಷಣ ನೀವು ತಗೊಂಡೋಗಿ ರಕ್ತ ಕೊಟ್ಟು ಕಾಪಾಡಬೇಕಾಗತ್ತೆ ಪೇಷಂಟನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ಭಾರತೀಯ ಸಮಾಜ ಇದೆ. ಇದು ಎರಡನೆಯ ಒಂದು ಇದನ್ನು ನೀವು ಗಮನಿಸಬೇಕಾಗಿರೋದು. ಆಮೇಲೆ ಭಾಳ ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರಕಟವಾಗಿರೋ ಪುಸ್ತಕಗಳು ಒಳ್ಳೆಯ ಪುಸ್ತಕ ಆದರೆ ಸಾಲದು, ಪ್ರಕಟವಾಗಿರೋ ಪುಸ್ತಕ ಯಾವತ್ತೂ ಕೂಡ ಮಾರ್ಕೆಟಲ್ಲಿ ಜೀವಂತವಾಗಿರಬೇಕು. ಅದು ಕೂಡ ರಾಷ್ಟ್ರೋತ್ಥಾನ ಗಮನಿಸಬೇಕಾದ್ದು. ಈಗ ರಾಷ್ಟ್ರೋತ್ಥಾನದವರೇ ಮಾಡಿರೋ ಭಾಳ ಒಳ್ಳೊಳ್ಳೆ ಪುಸ್ತಕಗಳು ಮಾರ್ಕೆಟಲ್ಲಿ ಇಲ್ಲ. ಅದು ಒಳ್ಳೆ ಪುಸ್ತಕ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ, ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಸಿಗ್ತಾ ಇದೆಯಾ ಅಂದರೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಹೋವೆ ಶೇಷಾದ್ರಿಯವರ ಕ್ರಾಂತಿ ಎಲ್ಲ ಭ್ರಾಂತಿ, ನಾನೇ ನೋಡಿದಂತೆ ಕಮ್ಯುನಿಸಮ್ನ ವಿಮರ್ಶೆ ಮಾಡಿರುವ, ಕಮ್ಯುನಿಸಮ್ನ ದೋಷಗಳನ್ನು ತೋರಿಸುವ ಕನ್ನಡದ, ಅಷ್ಟೇ ಯಾಕೆ ಭಾರತದ ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದು ಸಿಗ್ತಾ ಇಲ್ಲ ಇವತ್ತು. ಅಂಥದ್ದು ಜನಕ್ಕೆ ಸಿಗಬೇಕು. ಆಮೇಲೆ ಅಪ್ಡೇಟೆಡ್ ಆಗಿ ಬರಬೇಕು. ಲಾಸ್ಟ್ ಪಾಯಿಂಟ್ ಅವಾಗಲೇ ಹೇಳಿದ ಮತ್ತೆ ಹೇಳಿದರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಇವತ್ತು ಆಲ್ಮೋಸ್ಟು ಎಡಪಂಥಿ ಇರುವಂಥ ಯಾರನ್ನು ಕರಿತೀವಿ ಅವರು ಇಟ್ಕೊಂಡು ಕೂತಿದ್ದಾರೆ. ಆ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರೀಯ ವಿಚಾರ ಮಾಡುವವರ ಪಾತ್ರ, ಭೂಮಿಕೆ ಏನು ಕಾಣಿಸ್ತಾ ಇಲ್ಲ, ತುಂಬ ಕೊರತೆ ಇದೆ. ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೂ ಕೂಡ ಹೋಗಬೇಕು. ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇರುವಂಥ ಗ್ರಾಫಿಕ್ ನಾವೆಲ್ಸ್ ಆಗಲಿ ಮತ್ತೊಂದನ್ನಾಗಲಿ ಅವ್ರು ಬಳಸ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಪುಸ್ತಕಗಳು ಜೀವಂತ ಇಡಬೇಕು. ಅಂದರೆ ಈಗ 100 ಟೈಟ್ಲ್ ಇದ್ದರೆ 100 ಟೈಟ್ಲು ಕೂಡ ಮಾರ್ಕೆಟಲ್ಲಿ ಪ್ರತಿದಿನ ಸಿಗ್ತಾ ಇರಬೇಕು. ಅದು ಆಗಬೇಕು. ಕೊನೆಯದಾಗಿ ಆಗಬೇಕಾದ್ದು ಏನಂದರೆ, ಬಂದಿರೋ ಪುಸ್ತಕಗಳನ್ನು ಚರ್ಚೆ ಮಾಡ್ತಾ ಇರಬೇಕು ಮೀಡಿಯಾದಲ್ಲಿ. ಯಾಕೆಂದ್ರೆ ಇವತ್ತು ಮೀಡಿಯಾದಲ್ಲಿ ಅಪಪ್ರಚಾರ ತುಂಬ ಆಗತ್ತೆ, ತಪ್ಪು ಸುದ್ದಿಗಳು, ಸುಳ್ಳು ಸುದ್ದಿಗಳು ಬರುತ್ತೆ. ಅಲ್ಲಿ ನೋಡಿ, ಈ ವಿಷಯದ ಬಗ್ಗೆ ನಾವು ಈ ಕೆಲಸ ಮಾಡಿದ್ದೀವಿ. ಈ ಉದಾಹರಣೆಗೆ ಈ ರಾಷ್ಟ್ರೋತ್ಥಾನದವರು ಇವರು ಅಂಬೇಡ್ಕರ್ ಬಗ್ಗೆ ಏನು ಮಾಡೇ ಇಲ್ಲ ಅಂದರೆ ಈ ಪುಸ್ತಕ ಮಾಡಿದ್ದಾರೆ. ಇನ್ನೊಂದು ಪುಸ್ತಕ ಇದೆ, ಅದು ಸಾಮಾಜಿಕ ಕ್ರಾಂತಿ ಸೂರ್ಯ ಅಂತ, ಇನ್ನೂ ದಪ್ಪ ಪುಸ್ತಕ ಅದು.
ಅದು ಹೆಚ್ಚು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋಕೆ ಅವೈಲೇಬಲ್ ಇರೋದು ಒಂದಾಯಿತು. ಕೊಂಡ್ಕೊಳ್ಳೋದ್ರ ಜೊತೆ ಪುಸ್ತಕವನ್ನು ಕುರಿತು ಇಂಗ್ಲೀಷ್ನಲ್ಲಿ ಬುಕ್ ಟಾಕ್ ಅಂತಾರೆ. ಅಂದರೆ ಪುಸ್ತಕದ ಬಗ್ಗೆ ಮಾತುಕತೆ ನಡಿಬೇಕು. ಈ ಪುಸ್ತಕದಲ್ಲಿ ಈ ಚಾಪ್ಟರ್ ಚೆನ್ನಾಗಿದೆ ಅಲ್ವಾ, ಈ ಘಟನೆ ಚೆನ್ನಾಗಿದೆ, ಈ ಫೋಟೋಗ್ರಾಫ್ ಚೆನ್ನಾಗಿದೆ, ಆ ಥರದ ಚರ್ಚೆ ದಿನನಿತ್ಯ ನಾವು ಜೀವಂತ ಇಡಬೇಕು. ಅಲ್ಲಿ ಕೂಡ ಇನ್ನೂ ಆಗಬೇಕಾದ ಕೆಲಸ ಭವಿಷ್ಯದ ದಿನಗಳಲ್ಲಿ ಇದೆ ಅಂತ ಅನ್ಸುತ್ತೆ. ಇದುವರೆಗೂ ಮಾಡಿರೋ ಕೆಲಸ ದೊಡ್ಡದು, ಮಾಡಬೇಕಾದ ಕೆಲಸ ಇನ್ನೂ ಸಾಕಷ್ಟು ಬಾಕಿ ಇದೆ. ಸಾಹಿತ್ಯ ಕೇವಲ ಒಂದು ಕಲೆ ಅಲ್ಲ, ಅದು ಭಾರತೀಯ ಮೌಲ್ಯಗಳು, ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಪ್ರಚಾರ ಮಾಡುವ ಒಂದು ಮಾಧ್ಯಮ ಎಂದು ತಿಳಿಸಿಕೊಟ್ಟ ಹಾಗೂ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮಗೆ ಸಹಕರಿಸಿದ ಗುರೂಜಿ, ನಿಮಗೆ ಧನ್ಯವಾದಗಳು. ಉತ್ತಮವಾದ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.